शरणं 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 देवी कृपाकरी पालिसी अनिवरता ताये श्री गौरी पालिसी अनिवरता ताये श्री गौरी शरणं 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 देवी कृपाकरी शरणं 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 देवी कृपाकरी पालिसी अनिवरता ताये श्री गौरी पालिसी अनिवरता ताये श्री गौरी शरणं 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 देवी कृपाकरी ರೈತರ ಪಾಲಿಗೆ ನೀ ಬೆಳಕಗಿ ಬಾರಮ್ಮ ರೈತರ ಪಾಲಿಗೆ ನೀ ಬೆಳಕಗಿ ಬಾರಮ್ಮ ಪಾಲಿಸಿ ಅನಿವರತಾ ತಾಯೇ ಶ್ರೀ ಗೌರಿ ಪಾಲಿಸಿ ಅನಿವರತಾ ತಾಯೇ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ದೇವಿ ಕೃಪಾಕರಿ देवी कृपा करे अम्मा ताई डोडिजा इंದು ಉಗಾದಿ ಅಮಾವಾಸ್ಯೆ ಈ ಉಗಾದಿ ನಾಡಿಗೆ ತೊಟ್ಟದು ಅಂತಾಗಿ ಇಂದು ಮಳೆ ಹೋಗಿ 3 ವರ್ಷ ಆಗಿ ಕಳೆದು ಹೋಗಿದ್ದು ರೈತರು ಗೌರಿ ಕರ್ಮ ತುಂಬಿದ ಕಲಿಯುಗದಲ್ಲಿ ಬಡವರಿಗೆ ಕಷ್ಟವನ್ನು ಕೊಟ್ಟು ದಯಾ ದಾಕ್ಷಿಣ್ಯವನ್ನು ತುಂಬಿ ಸಂಸಾರ ಎಂಬ ರೈತನ ನೌಕೆಯ ಸಾಗರದಲ್ಲಿ ತೇಲಿಬಿಟ್ಟು ಇತ್ತ ಮುಳುಗಿಸದೆ ಅತ್ತ ದಡ ಸೇರದೆ ಕಷ್ಟವೆಂಬ ಬೋರ್ಗರಿಯುವ ಅಲೆಗಳ ಹೊಡೆತಕ್ಕೆ ಸಿಲುಕಿಸಿ ಈ ನಿನ್ನ ತಾಯಿ ಅನ್ನದಾತರನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾಳೆ ಈ ನಿನ್ನ ತಾಯಿ ಅಂದಾಗ ನಮ್ಮಂಥ ಬಡವರಿಗೆ ಎಲ್ಲಿದೆ ನ್ಯಾಯ? ಗೌರಿ, ಈ ದುಡ್ಡನ್ನು ಒಳಗಡೆ ಇಡು. ಇದೇನ್ರಿ ಇಷ್ಟೊಂದು ದುಡ್ಡು ತೆಗೆದುಕೊಂಡು ಬಂದಿದ್ದೀರಾ ಸ್ವಾಮಿ? ಈ ದುಡ್ಡು ಇಷ್ಟೊಂದು ನಿಮ್ಗೆ ಹೇಗೆ ತಂದಿರಿ?
ಇದೇನು ಗೌರಿ, ಮುಂಗಾರು ಮಳೆ ಬೀಳುವುದರ ಒಳಗಾಗಿ ಗೊಬ್ಬರ ಬೀಜ ತರಬೇಕಲ್ಲ, ಅದಕ್ಕಾಗಿ ಆ ಬ್ರಹ್ಮನ ಹತ್ತಿರ ಬಡ್ಡಿ ಹಂಗೆ ದುಡ್ಡು ತಂದಿರುವೆ ಗೌರಿ. ಇದೇನು ಸ್ವಾಮಿ, ಸಾಲದಂತೆ ಹಣ ತೆಗೆದುಕೊಂಡು ಬಂದಿದ್ದೀರಾ? ನೋಡಿ, ತಾಯಿಗಿಂತ ಮಗಳು ದೊಡ್ಡ ಅಂತ ಹೇಳಿದ್ದಾರೆ. ಈ ಸಾಲ ಸಹಸ ನಮ್ಗೆ ಏಕೆ ಬೇಕು ಸ್ವಾಮಿ? ಗೌರಿ, ನಿಯತ್ತಿನಿಂದ ಮಾಡಿದ ಸಾಲವನ್ನು ತನ್ನ ಹೊಲ ಮಾರಾದರೂ ಮುಟ್ಟಿಸುವ ಈ ರೈತನಿಗೆ ಯಾವ ಬಡ್ಡಿ ಮಕ್ಕಳು ಹಾಗೆ ಕೊಡುತ್ತಾರೆ ಸಾಲ? ರೈತನನ್ನು ಹರಿದು ತಿನ್ನುವ ಹಲಕ ಜನಗಳು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಯಾರು ಹಾಗೆ ಕೊಡುತ್ತಾರೆ ದುಡ್ಡು? ಬಡ್ಡಿ ಹಂಗೆ ಅಂದರೆ ಮಾತ್ರ ಕೊಡುತ್ತಾರೆ. ಈ ವಿಷಯವನ್ನು ನಂದೀಶನಿಗೆ ಹೇಳಬೇಡ ಗೌಡಿ. ಆಯ್ತು ಸ್ವಾಮಿ. ಅಂದಾಗೆ ರೈತರ ಕಷ್ಟವನ್ನು ಹೇಳ್ಕೊಳ್ಳುವಂತಾಗಿದೆ. ರೈತ ಎಷ್ಟು ದುಡಿದ್ರು ಬಡ್ಡಿಗೆ ದುಡಿಯಂತಾಗಿದೆ ಅವರ ಜೀವನವನ್ನು. ಬಡ್ಡಿ ಸ್ವಾಮಿ, ಇಂದು ಉಗಾದಿ ಅಂತ ತಿಳಿದುಕೊಂಡು ಮನೆಯಲ್ಲಿ ಸಿಹಿ ಮಾಡಿದ್ದೀನಿ. ಬಡ್ಡಿ ಹೊಟ್ಟೆ ತುಂಬ ಊಟ ಮಾಡಿರುತ್ತೆ. ಗೌರಿ, ಊಟಕ್ಕಿಂತ ಮುಂಚೆ ಈ ನಿನ್ನ ಕಣ್ಣೋಟದಲ್ಲಿ ಕರಗುವ ಸಿಹಿ ಮುತ್ತಿನ ಒಂದು ಮಧುರ ಗಾನ ಹೊರಬರಲಿ. ಓಹೋ, ತುಂಬಾ ರಸಿಕ ರಾಜರು ನೀವು.
ಗೌರಿ, ನಂದೀಶ ಎಲ್ಲಿ ಕಾಣ್ತಾ ಇಲ್ಲ? ರೀ, ಒಳಗಡೆ ಪೂಜೆ ಮಾಡ್ತಾ ಇದ್ದೇನೆ. ನಂದೀಶ, ನಂದೀಶ, ಬೇಗ ಬರಪ್ಪ, ಪೂಜೆ ಮುಗಿತಾನೆ. ಆತಗೆ ಪೂಜೆ ಮುಗಿಯಿತು, ಎತ್ತುಗಳಿಗೆ ಮೇವು ಹಾಕಿ ಬರುತ್ತೇನೆ. ರೀ, ಈ ಚಿತ್ರವಾಗಿದೆಯಲ್ಲ, ಸಾಕಷ್ಟು ಶಾಲೆ ಕಲ್ತಿದ್ದಾನೆ. ಒಳ್ಳೆ ಲೋಕ ತೊಯ್ದ ಬಿಟ್ಟು ರೈತನಾಗಿ ಪೂಜೆ ಕೆಲಸ ಮಾಡ್ತಾ ಇದ್ದಾನೆ. ಅಂದಾಗೆ ಈ ಜನ ಕೂಡ ನೋಡಿಕೊಳ್ಳಬೇಕಾದ್ರೆ. ಯಾಕಮ್ಮ ಹಾಗೆನ್ನುತ್ತೆಯ? ಶಾಲೆ ಕಲಿತ ಮಾತ್ರಕ್ಕೆ ಕೃಷಿ ಕೆಲಸ ಮಾಡಬಾರದಂತ ಯಾವ ಪುರಾಣದಲ್ಲಿ ಹೇಳಿಲ್ಲ, ಕಾನೂನಲ್ಲಿ ಹೇಳಿಲ್ಲ. ಅಂದ ಮೇಲೆ ಕೃಷಿ ಕೆಲಸ ಮಾಡಲು ತಪ್ಪಿಲ್ಲ ನಂದೇಶ, ಹಾಗಲ್ಲ. ನಾನ ಕಲಿತೀನಂತ ಗೌರವದಿಂದ ಮಾತಾಡ್ತಾರೆ. ಇರಲಿ ಬಾರಪ್ಪ, ಮೊದಲು ದೇವರಿಗೆ ನಮಸ್ಕರಿಸು. ಅತ್ತಿಗೆ 100 ದೇವರನ್ನು ಪೂಜಿಗಿಂತ ನಿನ್ನ ಹೆತ್ತ ತಂದೆಯನ್ನು ಪೂಜಿಸು. ಯಾಕೆಂದರೆ ಆ ದೇವರಿಗೆ ಜನ್ಮ ಕೊಟ್ಟದ್ದು ಒಬ್ಬ ತಂದೆ ತಾಯಿ ಮಾತ್ರ ಮರೆಯಬೇಡ. ಅತ್ತಿಗೆ ಬಲ್ಲವರು ಹೇಳ್ತಾರೆ, ನನಗೆ ನೀವೇ ದೇವರು, ನಮಗೆ ಎದ್ದೇಳು ನಂದೀಶ, ಎದ್ದೇಳು. ಆ ಸದಾಕಾಲ ನಿನ್ನ ಘನಮಟೇಶ ಕಾಯುತ್ತಾನೆ. ಬೈದ್ರ ತೆಗೆದುಕೊಳ್ಳ ಪ್ರಸಾದ. ಪ್ರಸಾದ ಯಾವುದಮ್ಮ? ದೇವ ಪ್ರಸಾದ. ಇದು ದೇವರ ಪ್ರಸಾದ ಅಲ್ಲವಮ್ಮ. ನಂದೀಶ, ಸತ್ಯವನ್ನು ಹೇಳುತ್ತಿದ್ದೇನಮ್ಮ, ಇದು ದೇವರ ಪ್ರಸಾದವಲ್ಲ. 10 ತಿಂಗಳ ಉತ್ತಿ ಬಿತ್ತಿ ಬೆಳೆದ ಈ ಅನ್ನ ಕೊಟ್ಟ ರೈತ ಕೊಟ್ಟ ಪ್ರಸಾದ. ಅಂದಾಗ ಆ ಗುಡಿಯಲ್ಲೇ ದೇವರಿಗೆ ಕಲ್ಲು ಹೊರಗೆ ಕೊಡಲಿಕ್ಕೆ ಸಾಧ್ಯ. ಆ ಸತ್ಯ ದೇವರಿಗೆ ಗೊತ್ತು, ಆದರೆ ದೇವರಿಗೆ ಹೇಳಲಿಕ್ಕೆ ಬಾಯಿಲ್ಲ. ತಿಳ್ಕೊಳ್ಳಿ, ಜನಕ್ಕೆ ತಿಳಿಲ್ಲ ಅಷ್ಟೇ. ತಿಗೆ ಹೌದು ಮೈದ್ರ, ನೀನು ಹೇಳಿದ ಮಾತು ಸತ್ಯವಿದೆ. ಯಾಕಂದ್ರೆ ರೈತ ಬಿತ್ತು ಬೆಳೆದಿದ್ರೆ ದಿಲ್ಲಿವರೆಗೂ ಈ ರೈತರ ಬಗ್ಗೆ ಊಟ ಮಾಡುತ್ತಾರೆ. ಅಂದಾಗೆ ಅದೇ ರೈತರ ಬೆತ್ತ ಇದ್ರೆ ಈ ಜನರ ಗತಿ ಏನಾಗ್ತಿತ್ತು ಮೈದ್ರ, ಏನಾಗ್ತಿತ್ತು? ನಿಜ ಗೌರಿ ನಿನ್ನ ಮಾತು. ತಗಣಿ ತುಂಬಿದ ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸಿದಂತಾಗಿದೆ ಈ ರೈತನ ಸ್ಥಿತಿ. ಅಂದಾಗ ರೈತನಿಗಾಗಿ ಸರ್ಕಾರದ ಯೋಜನೆಗಳು ಸಾಕಷ್ಟಿದ್ದರೂ ಅವು ಶ್ರೀಮಂತರ ಮನೆ ಪಾಲಾಗುತ್ತಿವೆ. ಅಂದಾಗ ನಮ್ಮಂತ ಬಡವರಿಗೆ ಎಲ್ಲಿ ಸಿಗಬೇಕು ನ್ಯಾಯ, ಲಾಭ? ಅಣ್ಣ, ಈಗ ಜಗತ್ತಿನಲ್ಲಿ ರೈತ ಅನ್ನ ಬೆಳಲಿಕ್ಕೆ ಅಂದ್ರೆ ಅಲ್ಲಾಲ ಕಲ್ಲಾಲವಾಗಿ ಸರ್ವನಾಶ ಬಿಡುತ್ತಣ್ಣ, ಸರ್ವನಾಶವಾಗಿ ಬಿಡುತ್ತೆ. ಈ ಜಗತ್ತಿಗೆ ಅನ್ನ ಕೊಡಲಿಕ್ಕೆ ರೈತ ಬೇಕು. ಅಂತದ್ರಲ್ಲಿ ನಮ್ಮಂತ ಬಡವರ ಮಕ್ಕಳು ಸರಾಯಿ ಕುಳ್ಳೆಂದರೆ ಸರ್ಕಾರವೇ ಬಿದ್ದು ಹೋಗುತ್ತದೆ. ಸರ್ಕಾರ ನಡೆಸಕ್ಕೆ ಕುಡುಕಬೇಕು. ಈ ಜಗತ್ತಿಗೆ ಹಾಕಲಿಕ್ಕೆ ನಿನ್ನಂತ ಅನ್ನ ಬೇಕಣ್ಣ, ನಿನ್ನಂತ ಅನ್ನ ಬೇಕು ಅಷ್ಟೇ. ಹೋಗ್ಲಿ ಬಿಡು ನಂದೇಶ, ಅದಕ್ಕೆಲ್ಲ ಏಕೆ ವಿಚಾರ ಮಾಡ್ತಾ ಇದ್ಯಾ? ಅದಕ್ಕೆಲ್ಲ ನಿಮ್ಮ ಅಣ್ಣ ಇದ್ರೆ ಅದ್ರ ಬಗ್ಗೆ ಯಾವತ್ತೂ ನೀನು ತಲೆ ಕೆಡಿಸ್ಕೋಬೇಡ. ನಿಜಾತಿಗೆ ನಿನ್ನ ಮಾತು. ಒಂದು ದಿನದಲ್ಲಿ ಕೋಟ್ಯಾಂತರ ತೇರವ ಸೂಜಿಗಳು ಫ್ಯಾಕ್ಟರಿ ಇರುವಾಗ ಒಂದು ಸಣ್ಣ ಸೂಜಿಗೆ ನಿರ್ದಿಷ್ಟವಾದ ಬೆಲೆ ಇದೆ. ಆದರೆ 10 ತಿಂಗಳು ಬಿಸಿಲು ಮಳೆ ಗಾಳಿಯಲ್ಲಿ ಬೆಳೆದ ಈ ರೈತ ಬೆಳೆದ ಒಂದೊಂದು ಕಾಳಿಗೂ ನಿರ್ದಿಷ್ಟ ಬೆಲೆ ಇಲ್ಲ. ಯಾಕಿಲ್ಲ ನಂದೀಶ? ಒಕ್ಕಲಿಗೆ ಒಕ್ಕಿದರೆ ಬಿಕ್ಕುವುದು ಜನವೆಲ್ಲ, ಒಕ್ಕಲಿಗೆ ಒಕ್ಕದಿದ್ದರೆ ಬೀಗುವುದು ಜಗವೆಲ್ಲ ಅಂತ ಭಾಷಣದಲ್ಲಿ ಹೇಳುವ ಈ ಬಂಡ ಸಮಾಜಕ್ಕೆ ಹೇಗೆ ಅರ್ಥವಾಗಬೇಕಪ್ಪ? ಅಣ್ಣ, ಹಿಂದೂ ಕಂಡ ಸತ್ಯವನ್ನು ಕಂಡದ್ದು ಕಂಡಂಗೆ ಹೇಳಿದರೆ ಸೊನ್ನೆ ಬುದ್ಧಿಕೊಳ್ಳುವ ರಾಜಕಾರಣ ಹಿಡಿದು ಮುಖ್ಯಮಂತ್ರಿ ಗೊತ್ತಾಗಬೇಕು ಈ ರೈತನ ಕಷ್ಟ. ನಂದೀಶ, ಸರ್ಕಾರ ಅನ್ನೋದು ಒಂದು ಹುಚ್ಚ ಮುಂಡಿ ಲಗ್ನವಿದ್ದ ಹಾಗೆ. ಅಲ್ಲಿ ಕಳ್ಳ ಕಾಕರಿಗೆ ಮಾತ್ರ ಉಣ್ಣಲಿಕ್ಕಿರುವುದಪ್ಪ, ನಮ್ಮಂತ ನಿಯತ್ತಿನವರಿಗೆಲ್ಲ. ಅದಕ್ಕೆ ಹೇಳಿರೋರು ಹಿರಿಯರು, 3 ಬಿಟ್ಟವನು ಊರಿಗೆ ದೊಡ್ಡವನು ಅಂತ. ಅಣ್ಣ ಶಿವಲಿಂಗಣ್ಣ, ಮೋಸ ಆಯ್ತಣ್ಣ, ಮೋಸ ಆಯ್ತು. ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರ್ದಂಗಾಯ್ತಪ್ಪ ಈ ಬಡ ರೈತನ ಬದುಕು. ಬಸಪ್ಪ,
ಅಣ್ಣ ಕಣ್ಣು ಹರಿಯುತ್ತಿರುವ ಕರುಳಿದೆ ನೋಡೋಣ. ಎರಡು ಒಂದೇ ಕಳುವಿನಲ್ಲಿ ಜನಿಸಿದೆವು, ಆದರೆ ನಿನ್ನನ್ನು ನೋಡಿದರೆ ಏನು ಆಗಿದೆ ಅಂತ ಕಾಣ್ತಿದೆ. ಬಸಪ್ಪ ಏನಾಗಿದೆ ಅಂತ ಹೇಳೋ. ಅದು ಏನೂ ಇಲ್ಲಪ್ಪ ನಂದೀಶ, ನಾನೇನೋ ತಿಳಿಯದೆ ಹಾಗೆ ಅಂದು ಬಿಟ್ಟೆ. ನೋಡು ನಂದೇಶ, ಏನೇ ಸಮಸ್ಯೆ ಇದ್ದರೂ ಅದರ ಕೂತಿಕೊಂಡು ನಿಮ್ಮ ಮನೆ ವಿಚಾರ ಮಾಡುತ್ತಾರೆ. ಅದ್ರ ಬಗ್ಗೆ ಯಾವತ್ತೂ ನೀವು ತಲೆ ಕೆಡಿಸ್ಕೋಬೇಡ. ಅತ್ತಿಗೆ ಅತ್ತಿಗೆ ಅಣ್ಣ ಇನ್ನೊಂದು ಮರು ಮಾತನಾಡಿದ ಸತ್ಯ ಏನೆಂದು ಹೇಳಿ, ಇಲ್ಲದಿದ್ರೆ ಈ ನಂದೀಶನ ಮೇಲಾಣೆ. ಹೌದಣ್ಣ, ಹೌದು. ನಿಮ್ಮಂತ ರೈತರು ತಾಳ್ಮೆ ಕಳೆದುಕೊಂಡಿದ್ದಕ್ಕೆ ತಲೆ ಮೇಲೆ ಕೂತಿದ್ದಾರೆ ಈ ನಮ್ಮ ಸಮಾಜದ ಬಂಡ ಪುಂಡರು. ಆ ತಾಳ್ಮೆ ಎಂಬ ಜಾಗದಲ್ಲಿ ಸ್ವಲ್ಪ ಸಿಟ್ಟಿದೆ ಗೊತ್ತಿತ್ತು ಈ ಹಲ್ಕಾಡು ಸಮಾಜಕ್ಕೆ. ಅದೇನಿಲ್ಲ ನಂದೀಶ, ಮುಂಗಾರು ಮಳೆಗೆ ಹಚ್ಚಬೇಕಂತ ಮೆಣಸಿನ ಬೀಜ ಒಳ್ಳೆ ಹದವಿದ್ದರೂ ಮೊಳಕೆ ಹೊಡೆಯದನ್ನು ಬಿಟ್ಟು ಕೊಳೆತು ಹೋಗಿದ್ದವಪ್ಪ. ಬೀಜ ಹಾಕಿದ ರೈತರೆಲ್ಲ ಕಣ್ಣೀರಿಡುವ ಪರಿಸ್ಥಿತಿ ಬಂದಿದೆಯಪ್ಪ, ಕಣ್ಣೀರಿಡುವ ಪರಿಸ್ಥಿತಿ ಬಂದಿದೆ. ಹೌದು ನಂದೀಶ, ಈಗಾಗಲೇ ಬರದಿಂದ ಬೆಳೆಲಿ ಬೆಂಡಾದ ರೈತನ ಗಾಯದ ಮೇಲೆ ಬರ ಇಳಿದಂತಾಗಿದಪ್ಪ, ಬರ ಇಳಿದಂತಾಗಿದೆ. ಅಣ್ಣ, ಆ ಕಳಪೆ ಬೀಜ ಕೊಟ್ಟ ಅಧಿಕಾರಿ ಯಾವನೇ ಆಗಿಲ್ಲಡಿ, ಕೈ ಕಾಲು ಕಟ್ಟಿ ಬಾರ್ಕೊಂಡು ತಂದೆ ಬಾಜರು ಹೇಳ್ತಾನೆ ಆ ಕೊಳತೆ ಬೀಜ ಮಾಲೀಕನ ಹೆಸರು. ಆವಾಗ ಆ ರೈತರ ಒಗ್ಗಟ್ಟಾಗಿ ಸಾರಿ ಬೀಜಕ್ಕೆ ಪರಿಹಾರ ವಸೂಲಿ ಮಾಡಿದರಾಯ್ತು. ಪರಿಹಾರ ನಂದೀಶ, ಪರಿಹಾರ ಎಂಬುದು ಈ ರೈತನ ಮೂಗಿಗೆ ಒರೆಸುವ ತುಪ್ಪ ಇದ್ದ ಹಾಗೆ. ತಪ್ಪು ಮಾಡಿ ಕಂಪನಿ ಪರಿಹಾರ ಕೊಡುವುದರೊಳಗಾಗಿ ತಾಯಿಗಿಂತ ಮಗಳು ದೊಡ್ಡವಳು ಅನ್ನುವಾಗೆ ಮಾಡಿದ ಸಾಲ ಬೆಳೆಯುತ್ತಾ ಇರುತ್ತಪ್ಪ, ಬೆಳೆಯುತ್ತಾ ಇರುತ್ತೆ. ಅಣ್ಣ, ಹಾಗೆಂದ ಮಾತ್ರಕ್ಕೆ ಬಿಸಿಲಿನಲ್ಲಿ ದುಡಿಯುವ ರೈತರಿಗೆ ನ್ಯಾಯ ಇಲ್ಲ ಅಂತೀಯ? ನ್ಯಾಯ ನ್ಯಾಯ ಎಂಬುದು ನಾಯಿಯಾಗೆ ಶ್ರೀಮಂತರ ಮನೆ ಕಾಯುತ್ತಿರುವಾಗ ನಮ್ಮಂತ ಬಡವರಿಗೆ ಎಲ್ಲಿ ಸಿಗಬೇಕಪ್ಪ ನ್ಯಾಯ? ಅಣ್ಣ, ಇಂದ ನಮ್ಮನ್ನು ಬ್ರಿಟಿಷರ ಬೂಟ್ಗಳಲ್ಲಿ ಬಂದು ದುಡಿಸಿಕೊಳ್ಳುತ್ತವಾಗ ಕಾಂತ ಬಿಕ್ಕಿಡಿ ಹಚ್ಚಿಸಿ ಈ ಭಾರತ ಮೇಲೆ ನಮ್ಮನ್ನು ಬಂಧನ ಬಿಡಿಸಿಕೊಳ್ಳಲವೇ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು? ಹೌದ್ರಿ, ಸಹನಿಂದ ಬಂದ್ರೆ ಶಾಂತಿಯಿಂದ ದಾರಿ ಬೇಕು. ಕ್ರಾಂತಿ ಅಂದರೆ ಕೈ ಊದಬಾರದು. ದೊಡ್ಡಪ್ಪ ಮೈದ್ರ ಈ ರೀತಿ ಮಾತಾಡಿದ್ರೆ ನ್ಯಾಯಕ್ಕೆ ಅರ್ಥವಿದಂತೆ ಆಗುತ್ತೆ ಮೈದ್ರ, ನ್ಯಾಯಕ್ಕೆ ಅರ್ಥವಿದಂತೆ ಆಗುತ್ತಿದೆ. ಹೌದಣ್ಣ, ರೈತ ಜೀವನದ ಆಟವಾಡಿ ಕಳಪೆ ಬೆಚ್ಚಗಟ್ಟ ಮಾಲೀಕನು ಯಾವನೇ ಆಗಿರಲಿ ಅವನ ಕೈ ಕಾಲು ಕತ್ತರಿಸಿ ಈ ರೈತ ಕೊಟ್ಟ ಶಿಕ್ಷೆಯನ್ನು ಹೇಳುತ್ತೇನೆ. ನಾನಿನ್ನು ಬರುತ್ತೇನೆ. ನೀನು ನಂದೇಶ ದೊಡ್ಡ ಉಗುರು ಕೆಲಸವನ್ನು ಈ ರೀತಿ ಮಾತಾಡುವ ಸರಿ ಕಾಣುವುದಿಲ್ಲ. ಅದೇ ಅಲ್ಲ ನಿಮ್ಮ ಅಣ್ಣ ವಿಚಾರ ಮಾಡುತ್ತಾರೆ. ನಡೆಯಪ್ಪ, ಹೊತ್ತಾಯ್ತು, ಒಳಗಡೆಗೆ ಎಲ್ಲ ಸೇರಿ ಊಟ ಮಾಡೋಣ. ಹೌದು ನಂದೀಶ, ನಿಮ್ಮ ಮಾತಿಗೆ ಹೇಳಿದ್ರಲ್ಲೂ ಮಾತಿನ ಅರ್ಥವಿದೆಪ್ಪ, ಮಾತಿನ ಅರ್ಥವಿದೆ. ನಿಜ ನಂದೀಶ, ನೀನೇಕೆ ತಲೆ ಕೆಡಿಸಿಕೊಳ್ಳುತ್ತೀಯ? ನಾನು ನಾಳೆ ಎಲ್ಲ ರೈತರನ್ನು ಕರೆದುಕೊಂಡು ಹೋಗಿ ವಿಚಾರಿಸುತ್ತೇನೆ. ಗೌರಿ, ಅವರನ್ನು ಕರೆದುಕೊಂಡು ಊಟಕ್ಕೆ ನಡಿ. ಆಯ್ತು ಸ್ವಾಮಿ. ಮೈದ್ರ ನಡಿ, ಊಟ ಮಾಡೋಣಂತೆ. ಅಂದಾಗೆ ಊಟ ಮಾಡೋಕ್ಕಿಂತ ಮುಂಚೆ ನಾವೆಲ್ಲರೂ ಸಂಗೀತದಿಂದ ಹಾಡಾಡೋಣ. ಆನಂದ ತುಂಬನೆಂದು ಅತ್ತಿಗೆ ನಿನ್ನ ಬಾಳು ಬಂಗಾರವಾಗಲು ಹಾರೈಸುವೆ ನಾನಿದಿನ.
ಮೈದ್ರ ನಡೆಯಪ್ಪ ಒಳಗೆ ಊಟ ಮಾಡುವಂತೆ. ಬಸಪ್ಪ ನೀನು ನಡಿ ಊಟ ಮಾಡುವಂತೆ. ಸಿಂಹ ಕಳ್ಳ ಓಟಿನಿಂದ ಆರಿಸಿ ಬಂದು ಸುಳ್ಳ ಕಂಪನಿಯ ಮುಖಾಂತರ ಸಾಮಾನ್ಯ ಜನರ ಜೀವನ ಜೊತೆ ಆಟ ಆಡುವ ಸಿಕಂಡೆ. ಮುಗೀತು ಮಗನೇ ನಿನ್ನ ದರ್ಪ. ನಿನ್ನ ದರ್ಪವನ್ನು ಮೆಟ್ಟಿ ನಿಲ್ಲಲು ಹುಟ್ಟಿ ಬಂದಿರುವನು ಈ ಗಂಡುಗಲಿ ಶಿವಲಿಂಗ. ಲೇ ನರಸಿಂಹ, ನಾನೇ ಸರ್ಕಾರ, ನನ್ನದೇ ನ್ಯಾಯ ಎಂದು ಅಹಂಕಾರದ ಮಬ್ಬಿನಲ್ಲಿ ಕೊಬ್ಬಿ ಮೆರೆತಿರು ಎಲ್ಲ ಮಗನೇ. ನೋಡ್ತಾ ಇರು ಮಗನ, ನಾಳೆ ಪಂಚಾಯತಿ ಕಟ್ಟಿಗೆ ನಿಲ್ಲಿಸಿ ನಿನಗೆ ದಂಡ ವಸೂಲಿ ಮಾಡದಿದ್ದರೆ ಆ ರೈತರಿಗೆ ಕೊಟ್ಟ ಮಾತಿನಂತೆ ವಚನ ಪಾಲಿಸುವ ಒಕ್ಕಲಿಗ ನಾನಾಗುವೆ. ಬಸಪ್ಪ ನಡೆ ಹೋಗೋಣ. ಜಗತ್ತಿನಲ್ಲಿರುವ ಸಕಲ ಜೀವರಾಶಿಗಳಿಗೆ ಹಣೆ ಬರೆಯುವರು ಸೃಷ್ಟಿಕರ್ತ ಬ್ರಹ್ಮ. ಸಾಲದ ಸುಳಿಯಲ್ಲಿ ಸಿಲುಕಿ ನರಳುತ್ತಿರುವ ರಥದುಷ್ಟರ ಹಣೆ ಬರ ಸೃಷ್ಟಿವನು ಏ ಕಲಿಯುಗದ ಬ್ರಹ್ಮ. ಈ ಬ್ರಹ್ಮ ಒಂದು ಸಾರಿ ನೋಟ ಮೀರಿದರೆ ಸಾಕು, ಹುಡುಗಿಯರು ಬಂದು ನರ್ತಿಸುವರು ಇವರ ತೋರ್ತೆಕೆಯಲ್ಲಿ. ಇದೇ ಆಟ, ಇದೇ ಈ ರಸಿಕ ಬ್ರಹ್ಮ ರಚಿಸಿದ ಪಾಠ. ಈ ಜಗತ್ತೇ ಒಂದು ಸುಳ್ಳರ ಸಂತೆ. ಎಲ್ಲಿ ಸತ್ಯವಂತರಿಗೆ ಬರುವುದು ರೋಗ. ನಮ್ಮಂತ ಕಳ್ಳ ಸುಳ್ಳರಿಗೆ ಸಿಗುವುದು ಜಾಗ. ಅಂದ ಹಾಗೆ ಕುರುಡು ಕಾಂಚಾಡವು ಧರ್ಮವೆಂಬ ಕಾಲ್ಚಕ್ರದಲ್ಲಿ ಕರ್ಮ ಕಾಲ್ ತುಳಿದು ಕುಳಿತಿರುವಾಗ ಕುರುಡು ಕಾಂಚಾಡವು ನಮ್ಮಂಥ ಧನಿಕರ ಮನೆಯಲ್ಲಿ ಅಡಗಿ ಕುಳಿತಿರುವಾಗ ನಾವು ಆಡಿದ್ದೇ ಆಟ, ಮಾಡಿದ್ದೇ ಪಾಠ. ಜಗತ್ತಿನಲ್ಲಿರುವ ಸುಂದರ ಹುಡುಗಿಯರಿಗೆ ದುಡ್ಡಿನ ಆಸೆ ತೋರಿಸಿ ಅವರ ಧ್ಯೇಯ ಸೌಂದರ್ಯವನ್ನು ಅನುಭವಿಸಿ ಸತ್ತಿಲ್ಲದೆ ಬುದ್ಧಿಹೀನ ಬಡಗಂಡು ಮಕ್ಕಳಿಗೆ ಮದುವೆ ಮಾಡಿಕೊಟ್ಟು ಸರಾಗವಾಗಿ ಸಾಗಿಸಬಲ್ಲೆ. ಕೊನೆವರೆಗೂ ಅವಳ ಕಳ್ಳ ಪ್ರಿಯಕರನಾಗಿಯೇ ಇರುವೆ. ಇದೇ ಈ ರಸಿಕ ಬ್ರಹ್ಮ ರಚಿಸಿದ ಪಾಠ. ಒಗ್ಗ ಇವನು ಊರು ಸುತ್ತಿ ಬಂದ್ರು ಒಬ್ಬ ರೈತರು ಮಾತಾಡ್ಸಲ್ರಿ ನಮ್ಗೆ. ಅವ್ರು ಏನು ಮಾಡ್ಯಾರಿ? ಮಳೆ ಅಂದ್ರೆ ಬೆಳೆ ಇಲ್ಲ, ಬೆಳೆ ಬಂದ್ರೆ ಮಳೆ ಇಲ್ಲ. ಸಾಕಾಗ್ಯದ್ರಿ ಈ ಗೊಬ್ಬರ ಎಣ್ಣೆ ಅವನಾರು ಸಾಕಾಗ್ಯದ. ತೋರಿಸಬಾ
ಈ ಸುತ್ತಿ ಕಂಡ ಹೆಂಗದ್ರಿ ಬೆಕ್ನಾಳೂರ್ ಮೊಮ್ಮಗಳು ಎದ್ದಿರೆ ಏ ಎದ್ದಾರ ಎದ್ದಾರ ಭಾರಿ ಏನೋ ಸೌಂಡ ಇಲ್ಲ ಮತ್ತ ನೋಡು ಹೊಡಿ ಕುಣಿ ಹ್ಯಾಂಗ ಕುಣಿತಾರ ನೋಡೋರು ಕುತ್ತೆ ಹೊಡಿತಾರ ಹೊಡಿ ಹಿಂಗ ಸೌಂಡ್ ಇರಲಿಲ್ಲ ಅಂದ್ರೆ ನಮ್ಗೆ ಹುರುಪ್ ಬರಂಗಿಲ್ಲಪ್ಪ ಹಾ ಈಗ ಬಂತ ನೋಡು ಎಬಸ್ಲೆ ಹಂಗಂದ್ರ ಎಬಸ್ತೀನಿ ಕೇಳ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ನಿನ್ನಾಗಿ ನಿನ್ನ ಕರಕೊಂಡ ಹೋಗಾಕ ಬಂದೀನಿ ಗೋವಾ ಮುಂಬೈ ಹುಡುಗಿ ಕರಕೊಂಡ ಬಾರೋ ತಮ್ಮ ಮಾಸ್ತರ್ನ ಪೇಪರ್ ಬರಿಲಾಕ ಈಗಿನ ಹುಡುಗರು ಸಾಲಿಗೆ ಹೋಗುತ್ತಾರ ದನ ಕಾಯುದಕ್ಕ ಮಾಸ್ತರ್ ಅದಂಗಲ್ಲ ನಾ ಎಬ್ಸ್ತೀನಿ ಕೇಳ ಗಡಬಡಿಸಿ ನಾನ ಮಾರ್ಕೆಟಿಗೊಂಟ್ರ ಕರಿತಾನ ನಾಟಕ್ ಮವ ನನ್ನ ಕರಿತಾನ ನಾಟಕ್ ಮವ ಕಮ್ಮಾವು जायला उशीर जायला बघताय रिक्षावाला पड बघताय रिक्षावाला बघताय रिक्षावाला दोस्त निंद्या बस ಇನ್ನ ತಳ ಒಳಿತವಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಫೇಲ ಇನ್ನ ತಳ ಒಳಿತವಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಫೇಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಆಗಿನಿ ಪಾಗಲ್ಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಆಗಿನಿ ಪಾಗಲ್ಲ ಇನ್ನ ತಳ ಒಳಿತವಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಫೇಲ ಇನ್ನ ತಳ ಒಳಿತವಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಫೇಲ ಏ ಮಾವ ರೋಡ್ ಮೇಲೆ ನಿಂತ್ಕೊಂಡು ಏನೋ ವಿಚಾರ ಮಾಡಕಂತ ಏನದ ಏನು ಮಾಡೋದು ಸಂಗಿ ರೈತರ ನೆಟ್ಟಿ ಇದು ಹೊಟ್ಟಿ ನೆಲಕ್ಕೆ ಹಚ್ಚಿ ಬಕ್ಕೊಂಡಾರ ನಾನು ವ್ಯಾಪಾರಕ್ಕಾಗಿ ಬೀದಿ ಸುತ್ತಾಡಿ ಬಂದು ಒಂಥರ ಕರಿ ಮುಸಿ ಆದಂಗಾಗಿನೇ ಇನ್ನು ಬಿಡವ ನಿಮ್ಮ ಅಪ್ಪರ ತಲಾಟೆ ಅದನ ರಾಂಡಿ ಮುಂಡ್ಯಾರ ಗಂಟು ಹೊಡ್ತಂದು ನಿನ್ನ ಮನ್ಯಾಗ ಕುಂದರ್ಸಿ ನೋಡು ಅವನು ಕ್ಯಾಂಪನ್ನು ಮಾರಿ ಮಂಗೆ ಮಾಡ್ದಂಗೆ ಮಾಡ್ಯಾನ ಮಾವ ಯೋಗಿ ಪಡೆದಿದ್ದು ಯೋಗಿಗೆ ಗೊತ್ತು ಜೋಗಿ ಪಡೆದಿದ್ದು ಜೋಗಿಗೆ ಗೊತ್ತು ಅಂತ ಅಂದಂಗ ನೀ ಏನ್ ತಂದಿ ನಾ ತೊನು ಅಂತ ಮಾರಕ ಏ ನಂಬಲ್ಲಿ ಭಾರಿ ಐತಿ ಬೇಕನ್ನ ಎಣ್ಣೆನ ಏ ಬ್ಯಾಡ ಮಾವ ಮೊನ್ನೆರ ನಮ್ಮ ಹೊಲದಾಗ ಕರಿಕಿನೂ ಇಲ್ಲ ಜೇಕಿನೂ ಇಲ್ಲ ಮತ್ತ ಅದ್ರಾಗ ಹುಳ ಪುಡಿನಿ ಅಂತೂ ಮೊದಲ ಇಲ್ಲ JCB ಹಡ್ಡಿ ತೆಗಿಸ್ಬಿಟ್ಟಿವಿ ಎಲ್ಲ ಸ್ವಚ್ಛ ಲಕ ಬೋಕ ಮಾಡಿಬಿಟ್ಟಿವಿ ಅದಕ್ಕೆ ನಾವು ಮೊದಲ ಹೊಡಿಬೇಕಂತೇಳಿ ಕೊಟ್ಟಿದ್ದೆವು ನೀ ಅಂತೂ ತಗೊಳಲ್ಲ ಮತ್ತ ಏನ್ ಮಾವ ಅದು ಮಾವ ಏ ಮಬ್ಬ ಹಳೆ ಮಬ್ಬ ಏನದು ಕರಿದು ಬಿಳಿದು ಅನ್ನಕತ್ತಿಲ್ಲ ಒಂದು ಸ್ವಲ್ಪ ಬಾಯಿ ಬಿಚ್ಚಿ ಹೇಳುದು ಕಲಿ ಬಾಯಾಗಿ ನಾವು ಉಂಡಿ ತುರ್ಕೊಂಡೇನ ತುತ್ತು ಏ ಸಂಗಿ ಅದು ಹಂಗಲ್ಲ ಈ ತಾಳನ ಮಾತಕ್ಕನ ಮಾತನಾಗ ಅರ್ಥ ಐತಿ
ಹಿಂದಿಂದು ಕರೆ ಗೊಬ್ಬರ ಅಂದ್ರ ಹಿಂದ ದೊಡ್ಡವ್ರು ಹಾಕ್ತಿಲ್ಲ ತಿಪ್ಪಿ ಗೊಬ್ಬರ ಅದನ್ನ ಅಂದೆ ಮತ್ತಿನ್ನು ಬಿಳಿದು ಅಂದ್ರ ಈಗ ಹಾಕ್ತಾರವ ಹಿರೇ ಗೊಬ್ಬರ ಅದನ್ನ ಹಿರೇ ಗೊಬ್ಬರ ಬಿಳಿದಂದೇನ. ಅಯ್ಯಯ್ಯ ಬಪ್ಪಾರಿ ಮಗನ ನೇರವಾಗಿ ಹೇಳಿದ್ರ ತಿಪ್ಪ ಯೂರಿಯಾ ಗೊಬ್ಬರ ಅಂದ್ಬಿಟ್ಟಿದ್ರ ಮುಗಿತಿತ್ತು. ಯಾಕೆ ಹೊಟ್ಟೆ ಅಂದ ಸಂಕಟ ತಗೊಂಡು ಎಲ್ಲ ಹೇಳಾಕತ್ತಿದಿ ಅಂತೀನಿ ನಾನು. ನೋಡ್ ಹಂಗ ಅನ್ಬೇಡ ಸಂಗಿ, ಮೊದಲೇ ನಮ್ದು ಬೆಳಗಿನ ವ್ಯಾಪಾರ ನೋಡ. ಏನು ಮಾವ ಅವು ಮೂರು 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 ಕೊಡು. ಎಣ್ಣಿನೂ ಬೇಡಂದೆ ಗೊಬ್ಬರನು ಬೇಡಂದೆ. ಇನ್ನು ಭಾರಿ ಐತಲ್ವ ನಮ್ಮ ಬಲ್ಲಿ ಬೀಜನು. ಹೆಂಗೂ ಹೊಸ ಹೊಲದ ಹೊಡೆದಿಟ್ಟಿದೆ, ನಮ್ಮ ಬೀಜನಾರ ಹಾಕಲ್ಲ. ಪುಸ್ಸಂಗನೆ 3 ತಿಂಗಳದಾಗ ಬರ್ತದ ಪೀಕ. ಒಳ್ಳೆನ ಮತ್ತೆ ಬೀಜನ. ಅಯ್ಯಯ್ಯ ಫಸಲ ತೆಗಿಯಾಕ ಹೋದ್ರ ನಮ್ಮ ಅಪ್ಪ ನನ್ನ ಉಸುಲ ತೆಗಿತಾನ. ನಾ ಹೇಳಕ್ ಒಲ್ಲೆ ಅದ್ರ ಸುದ್ದಿ. ನಿಮ್ಮ ಅಪ್ಪ ಉಸುಲು ಸಿಕ್ಕೊಳಂಗ ವಾದ್ರ ನಾನು ಹಾಕಿನಿ ನಿನ್ನ ಅರಸ ಅಂತ ಹೇಳು. ಹಂಗಂದ್ರ ನಮ್ಮ ಅಪ್ಪ ನನ್ನ ತಲಿ ಮ್ಯಾಗ ಅರ್ಬಿ ಗಂಟ ಕೊಟ್ಟು ಕಳಿಸ್ತಾನ ಮಾರಯ್ಯ. ನೋಡ್ ಅವನ್ ಸುದ್ದಿ ಹೇಳಕ್ ಒಲ್ಲೆ. ನಿಮ್ಮ ಅವ್ವ ಅಲ್ಲಿ ಕುಂತ ನೋಡು, ಹೋಗ್ಬಿಡು ಆಕಿ ಗೂಡ ಅಂತಾನ. ನೋಡ್ ಚಿಂತ ನಾನು ಹಾಕ್ತೀನಿ ನನಗೆ 3 ಬ್ರಹ್ಮ ಗಂಟಾನ. ಹೌದಾ? ಹಂಗಾದ್ರೆ ಇದ ಹುರುಪ್ನಾಗ ಹೊಡಿ ಗೆಚ್ಚಿಗಳಿಗಲಿ.
ನಮ್ಮ ಅಪ್ಪ ಬಂದಂಗೆ ಕಾಣಕತ್ತಾನ ನೀನು ನಡಿ ತಂಗಿ ನನ್ನ ನಿನ್ನ ಭೇಟಿ ಮುಂದಿನ ವಾರ ಇಲ್ಲೇ ಬಾಯ್ 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 ಶಿವದ ಸಿಕ್ಕದ ಬಂಗಾರದ ದೋಸ್ತ ಹೆಂಗದಿ ಆರಾಮದ್ಯಾ ಆರಾಮದಿ ಇಲ್ಲ ನಂಗೆ ಜ್ವರ ಬಂದ ಅಂತ ಹೇಳಿದ್ರಿ ಇಲ್ಲಿ ಕುಂತ ಮಂದಿ ಅದಕ್ಕೆ ಹೌದಾ ವ್ಯವಸ್ಥೆ ಕೇಳಂಗಂದ್ರ ಹಾ ಬಂದ್ರ ಮಮ್ಮನ್ನ ಬುಲೆಟ್ ಗಾಡಿ ಕೆಳ ಪಡ 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 ಕೆಳ ಪಡ 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 ಕೆಳ ಪಡ 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 ಕೆಳ ಪಡ ಏ ಮಗ ಕುಂತ ಮಾವ ಪಿಕ್ಕಿ ಪಿಕ್ಕಿ ನೋಡತನ ಮನದಾಗ ಕೇತಿ ದಡ್ಡ ದಡ್ಡ ಮನದಾಗ ಕೇತಿ ದಡ್ಡ 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 ಮಾಮ 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 ಬುಲೆಟ್ ಮಾಮ ಏ ಮಾಮ 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 ಬುಲೆಟ್ ಮಾಮ ಮೋದಿನ ಚಪ್ಪಾನ ಕಲ್ಲ ಮೋದಿನ ಚುಪ್ಪಾನ ಕಲ್ಲ ಮೋದಿನ ಚಪ್ಪಾನ ಕಲ್ಲ ಮೋದಿನ ಚುಪ್ಪಾನ ಕಲ್ಲ ಯಾವಿನ ಹುಡುಗಿ ಜಂಗಾವಿನಲ್ಲಿ ಕವಿಯ ತುಳಸಿ ಮಣಿಮಾರೆ ಟಮಾಟಿ ಕೆಂಪ ಕೆಂಪ ಹುಡುಗ ಒಡಿ ಬರ ಒಂದು ಪಂಪ ಟಮಾಟಿ ಕೆಂಪ ಕೆಂಪ ಹುಡುಗ ಒಡಿ ಬರ ಒಂದು ಪಂಪ ಪಾರೋಲಾ ಪಾರೋಲಾ ನಾ ಪ್ರೇಮವೇ ನೀಲ ಪ್ರೇಮವೇ ನೀಲ ನಾ ಪ್ರೇಮವೇ ನೀಲ ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬಸ ಬಂದ ಇಳಿಯತ್ತಿದ್ದಿ ನೀನು ಬಾದಾಮಿ ಕಸ ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬಸ ಬಂದ ಇಳಿಯತ್ತಿದ್ದಿ ನೀನು ಬಾದಾಮಿ ಕಸ ನಿನ್ನ ರೂಪ ನೋಡಿ ಬೆರಗಾಗಿ ನಿಂತ ಮನಸ್ಸಿಗಾತ ತ್ರಾಸ ಕನಸ್ನಾಗ ಬಂದ ಕಡಿದೆಲ್ಲ ಮೋಡಿ ತಿರುಗಿ ಮಂದಹಾಸ ಓ ಓ ಸುಳ್ಳೇ ಸುಳ್ಳ ಈ ಜಗದೊಳಗೆ ಎಲ್ಲ ಸುಳ್ಳ ಸುಳ್ಳ ಈ ಜಗದೊಳಗೆ ಎಲ್ಲ ಸುಳ್ಳು. ಸುಳ್ಳೇ ಸುಳ್ಳು ಈ ಜಗದೊಳಗೆ ಎಲ್ಲ ಸುಳ್ಳು. ನಾನು ಸುಳ್ಳು ನಿನ್ನ ಸುಳ್ಳು ಕಳ್ಳ ಸುಳ್ಳು ನಿನ್ನ ಸುಳ್ಳು ನಾನು ಸುಳ್ಳು ನಿನ್ನ ಸುಳ್ಳು ಕೊಟ್ಟು ಸುಳ್ಳು ನಿನ್ನ ಸುಳ್ಳು ನನಗೆ ಧರ್ಮದ ಸುಳ್ಳು ನಿಂದ ತಿಂಡೆನ ನಾನು ತಿಂಡೆ ಯಾಕೆ ಅಲ್ಲ ನಿನ್ನ ಹಾಡ ಕೇಳ್ಕೊಂತ ನಿಂದ್ರಾಕ ನಾ ಏನಿಲ್ಲ ಬಿಟ್ಟಿ ಸಿಕ್ಕಿಲ್ಲ ನನಗೂ ಟೈಮ್ ಆಗೈತಿ ನಾ ಹೋಗ್ಬೇಕು ಇಲ್ಲಿ ಯಾವ್ಯಾಕಿಂದಾರ ಮುಂದೆ ಹಾಡಾಡ ನನ್ನ ಮುಂದೆ ಹಾಡಕ್ಕೆ ಹೋಗ್ಬೇಡ ನನಗೆ ಟೈಮ್ ಆಗೈತಿ ಸರಿ ಸರಿ ದಾರಿ ಬಿಡು ನಾ ಸುಮ್ಮನೆ ಹೋಗ್ತೀನಿ ಮತ್ತೆ ಡ್ಯಾನ್ಸ್ ಮಾಡ್ಕೊಂತ ಹೋಗಲ್ಲ ಬಿದ್ದಿಯಲೇ ಹುಡುಗಿ ಬಿದ್ದಿಯಲೇ ಬಿದ್ದಿಯಲೇ ಹುಡುಗಿ ಬಿದ್ದಿಯಲೇ ಬಿದ್ದಿಯಲೇ ಹುಡುಗಿ ಬಿದ್ದಿಯಲೇ
ಬಿದ್ದಿಯಲೇ ಏ ಕುರ್ಸಾಲೆ ನಾ ಬಿದ್ದಿದ್ ನೋಡಿ ಸಂತೋಷದಿಂದ ಹಾಡು ಹಾಡಕತ್ತೆ. ಹಾಡು ಮಗನ ಎಷ್ಟು ಹಾಡ್ತೀನಿ ನಾನು ನೋಡೇ ಬಿಡ್ತೀನಿ. ಸಂಗಿ ಇದು ಶಿಶುನಾಳ ಸರ್ಪರ ಹಾಡಂದ್ರೆ ಹಿಂಗ ಒಬ್ಬರಿಗೆ ಅವನವನು ತಟ್ಟದಂಗ ಆದ್ರೆ ಇನ್ನೊಬ್ಬರಿಗೆ ಎಬ್ಸಂಗ ಆತವ. ಏ ದೋಸ್ತ ಇಷ್ಟ್ಯಾಕೆ ಅವಸರ ಮಾಡಿ ಹೊಂಟಿ? ಎಲ್ಲಿಗೆ ಹೊಂಟಿ? ಏ ಹುಚ್ಚು, ಇವತ್ತು ನಮ್ಮ ಸಂಘದಿಂದ ಸ್ಟ್ರೈಕ್ ಮಾಡಕ್ ಹೋಗ್ತೀವಿ. ಏನ ದನ ಕಾಯೋರಿಗೆ ಸಂಘ? ಖೋಖೋ ಆಡ್ತೀವಿ ನೋಡ್ರಿ, ಬರ್ತಿದ್ರೇನ್ರಿ ನೀವು? ಭಾಳ ಹುರುಕ್ ಗೆದ್ದಾರ್ರಿ. ಯಾಕಿರ್ಬಾರ್ದು ಸಂಗಿ, ಯಾಕಿರ್ಬಾರ್ದು? ಜಾತಿಗೊಂದು ಸಂಘ ಹುಟ್ಟುಕೊಂಡು ಮುಗ್ಧ ಜನರನ್ನು ದಾರಿ ತಪ್ಪಿಸುತ್ತಿರುವಾಗ ನಮಗೂ ಯಾಕೆ ಸಂಘ ಇರಬಾರ್ದಂತೀನಿ? ಅಯ್ಯಯ್ಯ ಹೌದಲ್ಲ. ಹಂಗಂದ್ರ ನಿಮ್ಮ ಸಂಘದ ಹೆಸರು ಏನ್ರಿ? ಈ ಕಡೆ ಏಕೆ ಈ ಕಡೆ ಡಿಕೆ ಅಂತ ಸಂಘ. ಏಕೆ ಅಂದ್ರೆ ಯಾವ ಸಂಘ ರೀ ಅದು? ನನಗೊಂದು ತಿಳಿವಲ್ತು. ನಾವು ಅಖಿಲ ಕರ್ನಾಟಕದ ದನ ಕಾಯುವರ ಸಂಘ ಅಂತ. ಹಂಗಂದ್ರ ನಿಮ್ಮ ಸಂಘದ ಮೀಟಿಂಗ್ ಎಲ್ಲಿ ನಡೀತೈತ್ರಿ? ಜನರಿಂದ ಆರಿಸಿ ಬಂದ MLAಗಳು ನಮ್ಮಂತ ಬಡವ್ರ ಬಗ್ಗೆ ಚರ್ಚೆ ಮಾಡುವುದು ಬಿಟ್ಟು ಮೊಬೈಲ್ನಾಗ ಬತ್ತಲೆ ಸಿನಿಮಾ ನೋಡ್ತಾರಲ್ಲ ಅಂತ ಹಲ್ಕಟ್ಟ ರಾಜಕಾರಣ ಮಾಡಿ ನಮಗ. ಅಂದ್ರ ನಿಮ್ಮ ಮೀಟಿಂಗ್ ಭಾರಿ ನಡೀತಿರ್ಬೇಕಾಳ್ರಿ. ನೋಡ್ ಸಂಗಿ, ಯಾವ್ದಾದ್ರು ಹಾಳಾದ ಹೊಲ್ದಾಗ ಎಲ್ಲ ದನಗಳನ್ನು ಬಿಟ್ಟು ಜಾಲಿ ಗಿಡದ ಬುಡಕು ಕುಂತೀವಿ ಅಂದ್ರ ನಮ್ಮ ದನದ ಬಾಜು ತುಂಬಿದ ಹೊಲ್ದಾಗ ಹೊಕ್ಕು ಮೈದು ಆ ಹೊಲದ ಮಾಲಕ ಚಪ್ಪಲ್ ತೊಗೊಂಡು ಹೊಡೆದ್ರು ಮೀಟಿಂಗ್ ಬಿಟ್ಟು ಮಕ್ಕಳಲ್ಲ ನಾವು. ಅಂದ್ರ ಒಬ್ಬೊಬ್ರಿಗೆ ಒಂದೊಂದು ದಿವ್ಸ ಏನ್ರಿ ಮೀಟಿಂಗ್? ಅಯ್ಯೋ ಶಿವನೇ, ಏನ್ರಿ ಮತ್ತೆ ನಿಮ್ಮ ಸಂಘ ಸ್ಟ್ರೈಕ್ ಮಾಡಕತ್ತಾರ? ಉದ್ದೇಶವಿಲ್ಲದ ಸರ್ಕಾರದ ದುಡ್ಡು ಹಾಳು ಮಾಡುವ ಭ್ರಷ್ಟ ರಾಜಕಾರಣ ಮಾಡಿದೆ ನಮ್ಗ. ಅಂದ್ರ ನಿಮ್ಮ ಉದ್ದೇಶ ಸಂಘ ಹಾಳು ಮಾಡೋದೇನ್ರಿ? ಸ್ಟ್ರೈಕ್ ಮಾಡೋದು? ಹ್ಞೂ ಅಂತಿಲ್ಲ ಕುರ್ಸಾಲೆ. ಇವತ್ತು ನಾವು ಬೆಕ್ನಾಳ್ ಊರಿಗೆ ಹೊಂಟಿವಿ. ನಾಟಕ ಬರೀತಾರಲ್ಲ, ಗಾದೆ ಮಾತುಗಳು ಗಾರುಡಿಂಗ್ ಅಂತ ಹೆಸರು ಮಾಡ್ಯಾರಲ್ಲ ಯುವರಾಜ ಕವಿಗಳು, ಅವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡಕ್ ಹೊಂಟಿವಿ. ನೀನು ಬರ್ತಾಗ? ಅಯ್ಯಯ್ಯ, ಕವಿಗಳು ಏನ್ ತಪ್ಪು ಮಾಡ್ಯಾವೇನೋ ಪಾಪ. ಅವ್ರ ಮನೆ ಮುಂದೆ ಎದಕ್ಕೆ ಹೋಗ್ತೀರಿ ಸಂಘ ಸ್ಟ್ರೈಕ್ ಮಾಡಾಕ? ನೋಡ್ ಸಂಗಿ, ನಮಗೂ ಒಂದು ಹೆಸರು ಅನ್ನೋದು ಬೇಕು. ಅದಕ್ಕಾಗಿ ಯುವರಾಜ್ ಭಟ್ಟರ ಮನೆ ಮುಂದೆ ಸ್ಟ್ರೈಕ್ ಮಾಡಿ ಆ ದನ ಕಾಯ್ತಾರಲ್ಲ ಅವ್ರಿಗೆ ಸಿನಿಮಾ ಮಾಡಿಸಿದ್ವಿ. ಇನ್ನೂ ಈ ನಾಟಕ ಬರೀತಾರಲ್ಲ ಕವಿಗಳು, ಅವ್ರಿಗಂತೂ ಸ್ವಲ್ಪ ಬುದ್ಧಿ ಬ್ಯಾಡ. ಅದಕ್ಕೆ ಎಲ್ಲ ಕೆಲಸದವ್ರ ಬಗ್ಗೆ ಬರ್ದಾರ. ನಮ್ಮಂತ ತುಳಿತಕ್ಕೆ ಒಳಗಾದವ್ರ ಬಗ್ಗೆ ನಾಟಕದಾಗೆ ಬರ್ದಿಲ್ಲ. ಅದಕ್ಕೆ ಎಲ್ಲ ದನ ಹೊಡ್ಕೊಂಡು ಸ್ಟ್ರೈಕ್ ಮಾಡಕ್ ಹೊಂಟಿವಿ. ಶಿವನ್ ಕತಿಗಾರ ಪಾಪ. ಆ ಕವಿ ಇವತ್ತು ಯಾರ ಮಕ ನೋಡಿ ಎದ್ದಾನೋ ಏನೋ, ಆ ದೇವ್ರ ಕಾಪಾಡಬೇಕು. ದೋಸ್ತ, ನನಗೂ ನಾಟಕ ಅಂದ್ರೆ ಮೈ ಜುಮ್ 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 ಅಂತೈತಿ. ಹಂಗ ಮತ್ತು ಒಂದು ಪಾತ್ರ ಮಾಡ್ಬೇಕಂತ ಅನ್ಸತೈತಿ. ನಿಮ್ಮ ಕವಿಗೆ ಹೇಳಿ ನನಗೊಂದು ಪಾತ್ರ ಇಸ್ಕೊಡಿಸ್ತೆ? ತೇಪ್ರಿ, ನಾಟಕ ಅಂದ್ರೆ ಹಂಗೆ ತಗೊಂಡಪ್ಪ. ಎಲ್ಲ ಮನಸ್ಸು ಬಿಚ್ಚು ಕುಣಿಬೇಕಪ್ಪ. ಆ ಕೆಲಸ ನಿನ್ ಕಡೆ ಹಂಗಲ್ವ? ನಾ ಕುಣಿಯೋದ್ರಾಗ ಒಂದು ಕೈ ಎದೀನಿ, ನೋಡೇ ಬಿಡೋಣ ಬಾ ಒಂದು ಕೈ. ಹಂಗಂದ್ರ ಕುಣಿದ ಹಂಗಲ್ಲ, ನೀ ಎಲ್ಲಿ ಕುಣಿದಿದಿ ದೋಸ್ತ? ನೀ ನಾ ಕುಣಿಯೋದ್ರಾಗ ಹೇಳ್ಬೇಡ, ಇದಾಗ ಇಚ್ಚಲಂಗ ಒಂದು ಹೋಗಿದ್ದೇನೆ. ಮತ್ತ ಕೋಟಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಾಲ ಕಡು ಬೆಳಕಿ ಗಡವಡಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ.
ಈ ಊರಿಗೆ ಬರೋ ಅಷ್ಟರಲ್ಲಿ ಸಾಕಾಗಿ ಹೋಯ್ತು. ನನ್ನನ್ನ ಈ ಊರಲ್ಲಿ ಹೇಗ್ ನೌಕರಿ ಮಾಡ್ತಾ ಇದ್ದೇನೆ ಅಂತ ನನಗೊಂದು ತಿಳಿತಾನೆ ಇಲ್ಲ. ನೋಡಿದ್ರೆ ಹಳ್ಳಿ ಅಂತ ಕಾಣುತ್ತೆ ಈ ಹಳ್ಳಿ. ಒಂದು ವೇಳೆ ನನ್ನ ಏನಾದ್ರೂ ಇದೇ ಊರಲ್ಲಿ ಯಾರಿಗಾದ ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರೆ, ಅಯ್ಯೋ ದೇವ್ರೇ, ನನ್ನನ್ನ ಹೊಲದಲ್ಲಿ ದುಡಿಯುವ ರೈತ ಅಂದ್ರೆ ಮೊದಲೇ ಅವರ ಮೇಲೆ ತುಂಬಾ ಕನಿಕರ. ಒಂದು ವೇಳೆ ಅವ್ರಿಗೆ ಕೊಟ್ಟು ನನ್ನನ್ನು ಮದುವೆ ಮಾಡಿದ್ರೆ ನನ್ನ ಜೀವನ ಮರೆಯದ ಮನಸ್ಸಿನ ಸಂಗಮ ಗಗನದಾನೆ ಗಗನದಾನೆ ಗುಡಿಸಲಾರ ಇದೇನಿದು? ನಾನೇನೋ ಒಂದು ಮನಸ್ಸಲ್ಲಿ ಎಂದುಕೊಂಡ್ರೆ ಅದೇ ನನ್ನ ಕನಸಿನಲ್ಲಿ ಇಂದು ಒಂದು ಹೋಯ್ತಲ್ಲ. ನೋ, ಈ ಅಮೃತ ಯಾವತ್ತು ಹಳ್ಳಿ ಜೀವನವನ್ನು ಇಷ್ಟಪಡುವುದಿಲ್ಲ. ಅಂಥದ್ರಲ್ಲಿ ಹೋಗಿ ಹೋಗಿ ನಾನು ರೈತನನ್ನು ಅದೆಂದಿಗೂ ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಇದೇನಿದು? ನನ್ನ ಇಷ್ಟದಾದ್ರೂ ಇಲ್ಲಿ ಬರಲೇ ಇಲ್ಲ. ಇರಲಿ, ಅವನು ಬರೋವರೆಗೂ ನಾನು ಆ ಗಿಡದ ನೆರಳಲ್ಲಿ ಕಾದ್ರಾಯಿತು.
ಕೋಟಿ ಕಣ್ಣು ಸಾಧ್ಯವಿಲ್ಲ. ಬಡವರ ರಕ್ತ ಹೀರಿ ಸಂಪಾದಿಸಿದ ಸಂಪತ್ತಿನಲ್ಲಿ ಕೋಟಿ ಮೆರೆದಿರುವ ಸ್ವಕ್ಕೆ ಶ್ರೀಮಂತರ ಮನೆತನದಲ್ಲಿರುವ ಹಾದಿ ಹರೆಯದ ಹುಡುಗಿಯರಿಂದ ಹಿಡಿದ ಮುದಿ ಹರೆಯದ ಮಹಿಳೆಯರ ಸುಕುಮಾರ ದೇಹದ ಕೆಂಪಾದ ದೃಢ ಸವಳಿ ಕಾಮ ಸ್ಪರ್ಶದಿಂದ ಚುಚ್ಚಿ ಹುಚ್ಚ ಬೆಸೆ ಹೆಂಗವರ ಅಂಗಳದಲ್ಲಿ ಹಸನಾಗಿ ಮೆರೆಯುತ್ತಿರುವ ಈ ಭೂಲೋಕದ ಭೂಪನಿಗ ನೀನ್ ಯಾವ ಲೆಕ್ಕ? ಈ ವಿಶ್ವನಾಮದ ಹುಟ್ಟಿನ ಅದಂತ ಘಾಟ ಸರ್ಪ ಹೆಡೆ ಎತ್ತಿ ಬಂದರು. ಈ ಶಿವನಾಗನ ಮುಂದೆ ಯಾವ ಪೊಂಗಿನಾದವ ನಡೆಯುವುದಿಲ್ಲ. ಶುಂಭನ ಹಾಗಿರುವ ಈ ಹುಂಬನ ಎದುರಿಗೆ ಬೇರಿಸಿ ಹಬ್ಬದ ಕುಸ್ತಿ ಬರೆದು ಮಬ್ಬನಾಗೆ ಬಂದರೆ ಅವನ ಕತ್ತು ಹಿಡಿದು ಕತ್ತರಿಸದ ಬಿಡಲಾರೆ. ಹಿಂದೆ ಶರಬರು ಪಚ್ಚೆ ನೀಲ ವಾಹನದ ಗಂಧ ಮಾದುನರೆಂಬ ರಾಕ್ಷಸರು ನನ್ನ ಘಟ ಉಳಿಸುವೆನೆಂದು ಛಲ ತೊಟ್ಟು ತಲೇರಿ ಸುಟ್ಟು ಹೋದರು. ಅಂದಿನ ಕಾಲದಲ್ಲಿ ಅದನೀಗ ನೀನ್ ಹರಿಯದೆ ಈ ಜಗಮಂಗಲ ಹೊಂಡಕ್ಕೆಂದ ಕೋಳಿಂಗ ಸರ್ಪವನ್ನು ಕೆಳಕಲು ಬಂದರೆ ನಿನ್ನ ಪಿಂಡದ ಅಂಡವನ್ನು ಹರಿದ ಗಡಸರಿಸದಿದ್ದರೆ ನನ್ನ ಹೆಸರ ವಿಶ್ವ ವಿರಾಟ ಸಿಂಹದ ಮರೆ ಸರ್ವ ಕೇಸರಿ ಕೋಟಿ ಪರ್ವತ ಪಟ್ಟದ ರಾಜ ರಸಿಕ ಸಿಂಹದ ಮರೆ ಭಾರ್ಗವೇಂದ್ರನೇ ಅಲ್ಲ. रोड में चलती है गुलाबी साड़ी वाली, रोड में चलती है गुलाबी साड़ी वाले, मैंने समझा है मेरा दिल वाले, धोखा निकाल के देखे तो सिर्फ धंधे वाले। ಗರ್ವದಿಂದ ಅಪೇಕ್ಷೆ ಒಬ್ಬ ಪೊಲೀಸ್ ಅಧಿಕಾರಿ ಅನ್ನದ ಮೈ ಮೇಲೆ ಕಬರಿಲ್ಲದೆ ಬರುತ್ತಿರುವೆಯಲ್ಲ, ಯಾರಲ್ಲ ನೀನು? ಬಡವರ ಪಾಲಿಗೆ ಖರ್ಗ, ದೀನ ದಲಿತರಿಗೆ ಸಮಾಜ ರಕ್ಷಕ, ಸಣ್ಣ ಶ್ರೀಮಂತರಿಗೆ ಸಿಂಹ ಸ್ವಪ್ನ. ಇನ್ನು ಬಡವರ ಒಡಿಲಲ್ಲಿ ಕಿತ್ತು ತಿನ್ನುವ ನಿಮ್ಮಂತ ಭ್ರಷ್ಟ ಅಧಿಕಾರಿಗಳನ್ನು ಮೆಟ್ಟಿನಿಂತ ಮತ್ತೆ ಹೋಗಲು ಈ ಭೂತಾಯಿಯ ಗರ್ಭದಲ್ಲಿ ಜನಿಸಿ ಬಂದಿರುವ ಕಲಿಯುಗದ ಭಾರ್ಗವ, ಕಲಿಯುಗದ ಭಾರ್ಗವ. ಬಡವರನ್ನು ರಕ್ಷಣೆ ಮಾಡಲು ಸಮಾಜವಿದೆ, ಸಮಾಜವನ್ನು ರಕ್ಷಣೆ ಮಾಡಲು ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ರಕ್ಷಣೆ ಮಾಡಲು ನ್ಯಾಯಾಂಗವಿದೆ. ಅಂತದಲ್ಲಿ ನೀನ್ಯಾವಲ್ಲ ಬಾಯಿ ಬಡ್ಕ ಭಾರ್ಗವ ಸಮಾಜ ಪೊಲೀಸ್ ನ್ಯಾಯಾಂಗ
ಏನಂದೆ? ಬಡ ರೈತರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಶ್ರೀಮಂತರೆಂಬ ಮೇಲು ವರ್ಗದ ಜನ ಅತ್ತ ಹಾಸದು ಮೆರೆಯುವ ಬಂಡ ಸಮಾಜವಿದ. ಇನ್ನು ಬಂಡ ರಾಜಕಾರಣಿಗಳು ಪುಡಿಗಾಸೆಗೆ ಬಾಯಿ ಹೊಟ್ಟಿ ಲಂಗು ಲಗಾಮಿಲ್ಲದೆ ಶ್ರೀಮಂತರ ಮೇಲೆ ಕೇಸು ಹಾಕಿ ಬಡವರ ಶ್ರೀಮಂತರ ಮನೆ ಕಾಯುವ ನಿಮ್ಮ ಭ್ರಷ್ಟ ಅಧಿಕಾರಿಗಳು ಎಷ್ಟಿಲ್ಲ ಇನ್ನೊಂದು ಡಿಪಾರ್ಟ್ಮೆಂಟ್ ಒಳಗ. ಅಷ್ಟೇ ಯಾಕ ದೇವರಂತಿರುವ ದೇವಾನು ದೇವತೆಗಳೇ ಹಣದ ಆಮಿಷಕ್ಕೊಳಗಾಗಿ ಹೆಣಗಾಡುತ್ತಿರುವ ನ್ಯಾಯಮೂರ್ತಿಗಳನ್ನು ನೋಡಿರಬೇಕಲ್ಲವೇ? ಅಂದಾಗ ಆ ದೇವರಿಲ್ಲದ ಗುಡಿಯೊಳಗ ಎಷ್ಟು ಪೂಜಿಸಿದರೇನು ಫಲ? ಮಾತಿಗೊಮ್ಮೆ ಭ್ರಷ್ಟರು ಎಂದು ಮಾತನಾಡುವ ನಿನ್ನಂತ ದರ್ಪದ ಕುಂದಿಗಳಿಗೆ ಎಡಬುರಿ ಕತ್ತಿ ತೊಡ ಸೇರಿಸಿ ನ್ಯಾಯ ನೀತಿ ಧರ್ಮವನ್ನು ಕಾಪಾಡಲು ನನ್ನಂತ ಪೊಲೀಸ್ ಅಧಿಕಾರಿಗಳು ಹುಡ್ತಾನೆ ಇರ್ತಾರೆ. ಅಧಿಕಾರಿಗಳು ಬಡವರ ಪಾಲಿಗೆ ಸೇವಕರಾಗಬೇಕಾಗಿದ್ದ ನಿಮ್ಮಂತ ಅಧಿಕಾರಿಗಳೇ ಬಡವರಿಂದ ಬಾಚಿದ ಹಣದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿರುವಾಗ ಲೋಕಾಲ ಎಂಬ ಹದ್ದಿನ ಕಣ್ಣಿಗೆ ಮಿಕ್ಕದಂತೆ ವಶಪಡಿಸಿಕೊಂಡಿರುವ ಕೆಜಿಗಟ್ಟಲೆ ಬಂಗಾರ ಕೋಟಿಗಟ್ಟಲೆ ಹಣ ಸಿಕ್ಕಿರುವುದು ನಿಮ್ಮಂತ ಅಧಿಕಾರಿಗಳ ಮನೆಯಲ್ಲಿ ಹೊರತು ನಮ್ಮಂತ ಬಡವರ ಮನೆಯಲ್ಲ. ಮಿಸ್ಟರ್ ಜಗದೀಶ್, ಭಾರ್ಗವ, ನಾನೊಬ್ಬ ಸರ್ಕಾರದ ಸೇವಕನಾಗಿ ಸರ್ಕಾರ ಕೊಡುವ ಸಂಬಳದಲ್ಲಿ ಸುಖ ಜೀವನ ನಡೆಸಿ ನ್ಯಾಯ ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಭ್ರಷ್ಟಾಧಿಕಾರಿ ನಾನಲ್ಲ. ನೋಡು, ನೀನೊಂದು ಕಾಡಿನಲ್ಲಿ ಬದವೇರಿದ ಮದ್ದಾನೆ ಇದ್ದಂತೆ. ನನ್ನ ಸರಿಸಾಟಿ ಯಾವ ಪ್ರಾಣಿಯೂ ಇಲ್ಲ ಎಂದು ಗರ್ವದಿಂದ ಮೆರೆಯುತ್ತಿರುವೆಯಲ್ಲ. ನಿನ್ನಂತ ಗರ್ವದ ಗಜಗಳನ್ನು ಒಂದು ಸಣ್ಣ ಇರುವೆ ಮಣ್ಣು ಮುಕ್ಕಿಸುತ್ತದೆ ಅಂದಾಗ ಇನ್ನು ಈ ಕಾನೂನಿಗೆ ನೀನ್ಯಾವ ಲೆಕ್ಕ? ನನ್ನ ಲೆಕ್ಕ ಚುಕ್ತ ಮಾಡುತ್ತೇನೆ ಎಂದು ಅಡಿ ಹಚ್ಚ ಬಂದಿಟ್ಟರೆ ಹಕ್ಕಿ ಅಂತ ನಿನ್ನ ರೆಕ್ಕೆಗಳನ್ನು ಕಿತ್ತು ಪಕ್ಕ ಕೆಟ್ಟ ಮಾಂಸವನ್ನು ಹರಿದು ತಿನ್ನಬೇಕಾದಿತ್ತು ಬಾಲಯಾಚರ. ಇವನು ಕರುಣಿಯಿಂದ ಬಂದರೆ ಕಲಿಯುಗದ ಭಾರ್ಗವ, ಭಾರ್ಗರಿಯದನಿಂದಲೇ ಉಕ್ಕಿ ಹರಿಯುವ ಜಲಪಾತವಿದ್ದ ಹಾಗೆ ಈ ಉಕ್ಕಿ ಬರುವ ಜಲಪಾತವನ್ನು ದೂರ ನಿಂತು ನೋಡಬೇಕೆ ವಿನಃ ನಾ ಹರಿಯುವ ರಭಸಕ್ಕೆ ಹತ್ತಿರ ಬಂದ್ರ ಮಗನ ಸತ್ತು ಹೋಗ್ತೀಯ. ಹಾಗಂದ ಮಾತ್ರಕ್ಕೆ ನೀನು ಹೀಗೆ ಸೂರತದಿಂದ ಧೈರ್ಯ ಮಾಡಿ ನನ್ನೆದುರು ಹಾಕಿಕೊಂಡರೆ ನನ್ನ ಕಾನೂನಿನ ಬಾಣಗಳಿಂದ ನಿನ್ನನ್ನು ಬಂಧಿಸಿ ದರ್ಪವೆಂಬ ಕ್ರಾಂತಿಯನ್ನು ಕತ್ತಲು ಕೋಣೆಗೆ ಒತ್ತು ಒಯ್ಯಲು ಸದಾ ಸಿದ್ಧ ಈ ಇನ್ಸ್ಪೆಕ್ಟರ್ ಜಗದೀಶ್. ಕತ್ತಲೆ ಕೋಣೆ ಮಿಸ್ಟರ್ ಜಗದೀಶ್, ಹಿಂದೆ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರ ಕಾರ್ಯಗರಹದ ಕತ್ತಲೆ ಕೋಣಿಗೆ ಭಯಪಟ್ಟಿದ್ರ. ನಮಗೆ ಇಂದು ಸ್ವಾತಂತ್ರ್ಯ ಸಿಗುತ್ತಾ ಇರಲಿಲ್ಲ. ಸ್ವತಂತ್ರ ಸಿಕ್ಕು ವರ್ಷಗಳ ಗತಿಸಿದರು. ಬಡಬರ ದೀನ ದಲಿತರ ಸ್ವತಂತ್ರವನ್ನು ಕಸಿದುಕೊಂಡು ಬದುಕುತ್ತಿರುವ ಆ ಸೊಕ್ಕಿನ ಶ್ರೀಮಂತರ ಮನೆ ಹೊಕ್ಕು ಕಳ್ಳತನ ಮಾಡುವ ಈ ನಟ ಭಯಂಕರರಿಗೆ ನಿನ್ನ ಕತ್ತಲೆ ಕೋಣೆ ಭಯವೇ? ಮಿಸ್ಟರ್ ಜಗದೀಶ್, ನನ್ನನ್ನು ಕತ್ತಲೆ ಕೋಣಿಗೆ ಹೊತ್ತೊಯ್ಯುವುದು ನಿನ್ನ ಭ್ರಮೆ ಅಷ್ಟ. ಭ್ರಮೆ ಅಲ್ಲ ಭಾರ್ಗವ. ಕಾನೂನು ಎಂಬುದು ಒಂದು ಬೆಂಕಿಯ ಕೆಂಡವಿದ್ದಂತೆ. ಒಂದು ಸಾರಿ ತಾಕಿದರೆ ಸಾಕು, ಸಾಯುವವರೆಗೂ ಹೋಗುವುದಿಲ್ಲ ಸುಟ್ಟು ಗಾಯದ ನೋವು. ಆವಾಗ ಈ ನಿನ್ನ ರೋಷಾವೇಶದ ಮಾತುಗಳು ತಾಳ್ಮೆ ಕಳೆದುಕೊಂಡು ಮೌನವಾಗಿ ಮಲಗಿ ಬಿಡುತ್ತವೆ. ಎಚ್ಚರ! ನಿನ್ನ ಎಚ್ಚರಿಕೆ ಗರ್ವದ ನುಡಿಗಳನ್ನು ಬೆತ್ತಷ್ಟಿ ಮತ್ತಷ್ಟು ಈ ಸಿಂಹವನ್ನು ಕೆರಳಿಸಬೇಡ. ಪುಟಿ ಪುಟಿದಾಳುವ ನನ್ನ ಶೇಡಿನ ಕಿಡಿ ಆವೇಶಕ್ಕೆಂದು ನೀನು ಸುಮ್ಮನಿಲ್ಲದಿದ್ದರೆ ನಿನ್ನ ಮಾಂಸವನ್ನು ಸುಟ್ಟು ತಿನ್ನಬೇಕಾದಿತ್ತು. ಬಾಳಿ ಎಚ್ಚರ! ಏನಂದೆ?
ನೀನು ಎಚ್ಚರಿಕೆ ಕೊಟ್ಟಾಕ್ಷಣ ಹುಲಿಯು ಮಾಂಸವನ್ನು ತಿನ್ನೋದನ್ನು ಬಿಟ್ಟ ಹುಲ್ಲನ್ನು ತಿನ್ನಬಹುದೇ? ಹುಲಿ ಯಾವಾಗಲೂ ಬೆನ್ನತ್ತಿ ಬೇಟೆಯಾಡಿ ರಕ್ತವನ್ನು ಕುಡಿದು ಮಾಂಸವನ್ನು ಹರಿದು ತಿನ್ನುವುದು ಈ ಹುಲಿಯ ಗಾಂಭೀರ್ಯದ ಗಮ್ಮತ್ತ. ಹಾಗಂದ ಮಾತ್ರಕ್ಕೆ ಮದವೇರಿದ ಗಜನಂತೆ ಲಂಗು ಲಗಾಮಿಲ್ಲದೆ ಮುನ್ನುಗ್ಗಿದರೆ ಮಾವುತನಾಗಿ ಬಂದು ಕಾನೂನಿನ ಬಾಣ ಅಂಕುಶದಿಂದ ನಿನ್ನನ್ನು ಪಳಗಿಸಿ ನಾ ಹೇಳಿದಂತೆ ಕೇಳುವ ಹಾಗೆ ಮಾಡದೆ ಹೋದರೆ ಇವನು ಇನ್ಸ್ಪೆಕ್ಟರ್ ಜಗದೀಶನೇ ಅಲ್ಲ. ಇನ್ಸ್ಪೆಕ್ಟರ್ ಜಗದೀಶ್, ಹಾಗಾದರೆ ನನ್ನ ಈ ಭಾರ್ಗವನ ಸೇಡಿನ ಸಂಚನ ಬಿಚ್ಚಿ ಹೇಳುವೆ. ಬರದಿಟ್ಟಕ ಅಬಲೆಯ ಮೇಲೆ ಅತ್ಯಾಚಾರ ಮಾಡುವ ಷಂಡರ ರುಂಡವನ್ನು ಮೊಂಡದಿಂದ ಬೇರ್ಪಡಿಸಿ ಬಡಬರ ಆಸ್ತಿಯನ್ನು ತಿಂದು ತೈಗೊತ್ತುವ ಆ ಸ್ವಚ್ಛ ಶ್ರೀಮಂತರನ್ನು ಸ್ವಕ್ಕಡಗಿಸಿ ನಿಮ್ಮಂತ ಭ್ರಷ್ಟಾಧಿಕಾರಿಗಳನ್ನು ಬಟ್ಟ ಬಿಚ್ಚಿಸಿ ರೋಡಿನ ತುಂಬ ಓಡಾಡಿಸಿ ಹೊಡೆದ ಕ್ಷಣಕ್ಕೊಂದು ಬಣ್ಣ ತಾಸಿಗೊಂದು ಮಾತು ಬದಲಾಯಿಸುವ ಆ ಸೊಕ್ಕಿನ ಪುಡಿ ರಾಜಕಾರಣಿಗಳ ಹೆಡೆಮರೆ ಕಟ್ಟೆ ಅವರ ಆಸ್ತಿಯನ್ನು ಬಡಬರಿಗೆ ದೀನ ದಲಿತರಿಗೆ ಹಂಚುವುದೇ ಈ ಧರ್ಮದ ಧರೆ ಕೆಲಸ. ಇಂಥ ನಟ ಭಯಂಕರಿಗೆ ನಿನ್ನ ತಡೆದು ನಿಲ್ಲುವ ತಾಕತ್ತಿದ್ರ ತಡೆದು ನಿಲ್ಲಲೇ ಈ ಗಂಡ ಹೊಲಿನ. ಚಿನ್ನ ಹೋಗಾಗ ಒಂದು ಮಾತು ಹೇಳ್ತೀನಿ. ದೇರ್ ಆರ್ ಸೋ ಮೆನಿ ಜಾಕಲ್ಸ್ ಅಂಡ್ ಅದರ್ ಅನಿಮಲ್ಸ್ ಇನ್ ದ ಫಾರೆಸ್ಟ್. It will be the king of jungle. It is not only description, only one lion, but also the clear description. China, king is always king. Oh, oh. ಹೋಗಲೇ ನಿನ್ನ ಹೆಜ್ಜೆಯ ಗುರುತದ ಪತ್ತೆ ಹಚ್ಚೆ, ನಿನ್ನ ಜನ್ಮದ ಜಾತಕ ಜಾಲಾಡಿ ನೀನಿಡುವ ಹೆಜ್ಜೆಯ ಗುರುತದ ಪತ್ತೆ ಹಚ್ಚಿ ನೀ ಮಾಡುವ ಕರ್ಮದ ಕೆಲಸಗಳಿಗೆ ಧರ್ಮದ ಬೇಟೆಗಾರನಾಗಿ ಬಂದು ನನ್ನ ಕಾನೂನಿನ ಬಾಣಗಳಲ್ಲಿ ನಿನ್ನನ್ನು ಬಂದಿಯಾಗಿ ಮಾಡದೆ ಹೋದರೆ ಇವನು ಇನ್ಸ್ಪೆಕ್ಟರ್ ಜಗದೀಶನೇ ಅಲ್ಲ. ಅಣ್ಣ, ಇದೇನಿದು? ದಾರಿಯಲ್ಲಿ ಒಬ್ಬನೇ ನಿಂತು ಅದೇನು ಯೋಚನೆ ಮಾಡ್ತಾ ಇದೆಯಲ್ಲ, ಯಾಕೆ? ಹೌದಮ್ಮ, ದಾರಿಯಲ್ಲಿ ಬರಬೇಕಾದರೆ ನಾಯಿ ಒಂದು ಕಂಡವರು ನೋಡಿ ಬಗಳುತ್ತಿತ್ತು. ಅದಕ್ಕೆ ಅದನ್ನು ಓಡಿಸಿ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತಮ್ಮ. ಇದೇನಣ್ಣ, ನಾಯಿ ಅಂದ ಮೇಲೆ ಕಂಡವರಿಗೆ ಬೊಗಳೋದೇ ಅದರ ಹುಟ್ಟುಗುಣ ಆಗಿದೆ. ಅಂದಮೇಲೆ ನೀನ್ ಯಾಕಣ್ಣ ಸುಮ್ಮನೆ ಚಿಂತೆ ಮಾಡ್ತಾ ಇದೀಯಾ? ಚಿಂತೆ ಮಾಡಬೇಕಲ್ಲಮ್ಮ, ನಾಯಿಗಳಿಂದ ಜನರಿಗೆ ತೊಂದರೆ ಆಗಬಾರದಲ್ಲವೇ, ಅದಕ್ಕೆ. ಅಣ್ಣ, ಇದೇನಣ್ಣ, ನೀನು ನಿನ್ನ ತಂಗಿಯನ್ನು ಕರೆದುಕೊಂಡು ಹೋಗಲು ಬಂದಿರುವೋ ಅಥವಾ ಈ ನಿನ್ನ ಪೊಲೀಸ್ ಕೆಲಸದ ಮೇಲೆ ಬಂದಿರುವೋ? ಇಲ್ಲಮ್ಮ, ನಮ್ಮ ಕೆಲಸವೇ ಹಾಗೆ ಅಲ್ಲವೇ. ಅಷ್ಟಕ್ಕೂ ನನ್ನ ಮುದ್ದಾದ ತಂಗಿಯನ್ನು ಮರೆಯಲು ಸಾಧ್ಯವೇ? ಅದಕ್ಕೆ ತಾನೇ ಬಸ್ ಸ್ಟ್ಯಾಂಡ್ ವರೆಗೆ ಬಂದಿರೋದು. ನಡಿಯಮ್ಮ, ಹೋಗೋಣ.
ಸಿಂಹ ಈ ನರಸಿಂಹ ಪಾಟೀಲ್ ಒಂದು ಸಾರಿ ತೊಡೆ ತಟ್ಟಿ ಅಡಿ ಇಟ್ಟರೆ ಬೆರೆಯುವುದು ಭೂಮಿ, ಬೆಳಗುವುದು ಬಾನು. ಬಾನಿನಲ್ಲಿರುವ ಸೂರ್ಯ ಉರಿದರೆ ಜಗತ್ತಿಗೆ ಬೆಳಕು. ಏ ನರಸಿಂಹ ಪಾಟೀಲ್ ಒಂದು ಸಾರಿ ಕಣ್ಣಿಟ್ಟರೆ ಮುಗಿಯಿತೋ ಧರ್ಮವಂತರಿಗೆ ಕಳಂಕ. ಇದುವೇ ಈ ನರಸಿಂಹನ ಅಂಕಿತ. ಏನೋ ಈ ಊರಿನಲ್ಲಿ ಯಾರಾದರೂ ನನ್ನನ್ನು ಎದುರು ಹಾಕಿಕೊಂಡರೆ ಅವರ ಗಂಡು ನರವನ್ನೇ ಕಿತ್ತು ಷಂಡರನ್ನಾಗಿ ಮಾಡೇ ಸರ್ಕಾರದಲ್ಲಿ ಸರ್ವಾಧಿಕಾರಿಯಾಗಿ ಮೆರೆಯುವುದೇ ಇವನ ಹುಟ್ಟು ಕೆಟ್ಟ ಗುಣ. ಏನು ಗ್ರಾಮ ಪಂಚಾಯಿತಿಯಿಂದ ಹಿಡಿದು MLA ವರೆಗೂ ಸೋಲನ್ನೇ ಮೆಟ್ಟಿ ನಿಂತ ದಿಟ್ಟ ಏ ನರಸಿಂಹ. ಈ ಮೂರ್ಖ ಜನರಿಗೆ ಹಣ, ಹೆಂಡ, ಹೆಣ್ಣಿನ ಆಸೆಯನ್ನು ತೋರಿಸಿ ಸರ್ವಾಧಿಕಾರವನ್ನು ಅನುಭವಿಸುತ್ತಾ ಬಂದಿರುವನು ಏ ನರಸಿಂಹ. ಇನ್ನು ರಾಜಕೀಯ ಚದುರಂಗದಾಟದಲ್ಲಿ ಚಕ್ರವರ್ತಿಯಾಗಿ ಮೆರೆದರೆ ಬಿಸ್ನೆಸ್ನಲ್ಲಿ ಪಟೇಲ್ ಗ್ರೂಪ್ ಆಫ್ ಕಂಪನಿಯ ಒಡೆಯ ಈ ಜಿಲ್ಲೆಯ ಜನರನ್ನು ತಾಳಕ್ಕೆ ತಕ್ಕಂತೆ ಕುಣಿಸುವ ಚಾಣಾಕ್ಷ MLA. ಸೌಕಾರಿ ಆ ಶಿವಲಿಂಗ ನ್ಯಾಯ ಕೇಳಕ್ಕೆ 4 ಜನ ರೈತರು ಕರ್ಕೊಂಡು ನಮ್ಮ ಮನೆ ಕಡೆನೆ ಬರಾಕತ್ತಾನ್ರಿ. ಇದನ್ನ ನೋಡಿ ನಾನ್ ಜೀವ ಹಾರೋದಂಗಾತ್ರಿ ಅಪ್ಪ, ಹಾರೋದಂಗಾತ್ರಿ. ನ್ಯಾಯ ನ್ಯಾಯ, ನೀತಿ, ಧರ್ಮ ಈ ಶ್ರೀಮಂತರ ಹಣದ ದರ್ಪದ ಬುಡದಲ್ಲಿ ಬಿದ್ದ ಇಲಿಯಂತಾಗಿದೆ. ಅಂದ ಮೇಲೆ ಆ ಕಡುಬಡವನಿಗೆ ಎಲ್ಲಿಂದ ಬರಬೇಕು ನ್ಯಾಯ ಕೇಳುವ ಶಕ್ತಿ? ಸೌಕಾರಿ ನೀವು ತಿಳಿದುಕೊಂಡಂಗಲ್ರಿ, ಆ ಶಿವಲಿಂಗ ಕೀಟ ಸಣ್ಣದಿದೆ ಎಂದು ಸುಮ್ಮನೆ ಕುಳಿತರೆ ಅದರ ಕಾಟ ಬಹಳ ಜಾಸ್ತಿ ಆಗುತ್ತೆ. ಅಡಿಕಿತ್ತೇನೆ ಅಂದ್ಕೊಂಡು ಮಾತ್ರಕ್ಕೆ ಬುಡ ಏನಾರ ಸಾಯ್ದೇನ್ರಿ? ಅಷ್ಟು ಸುಲಭ ತಿಳ್ಕೊಬೇಡ್ರಿ ಆ ಶಿವಲಿಂಗನ. ಶಿವಲಿಂಗ ನ್ಯಾಯ ದೇವತೆ ನಾಯಕನ ಕೈಯಲ್ಲಿರುವಾಗ ನ್ಯಾಯ ಕೇಳಲು ಬರುತ್ತಿದ್ದೀಯಾ? ನೆವರ್, ಅದೆಂದಿಗೂ ಸಾಧ್ಯವಿಲ್ಲ. ತಲಾಟೆ ತಲಾಟೆ ಹೇಳ ಸೌಕರ್ಯ. ಎಷ್ಟಕ್ಕೂ ಆ ಶಿವಲಿಂಗ ಏತಕ್ಕಾಗಿ ಬರುತ್ತಿದ್ದಾನೆ? ಸೌಕಾರಿ ಉತ್ತವನು ಹೊಲನ ಬಿತ್ತವನು ಕೆಡಿಸಿದ ಅನ್ನೋ ಹಂಗ ನಮ್ಮ ಕಂಪ್ನಿ ಬೀಜ ಎಲ್ಲ ಕೊಳಪೆ ಆದ ಕಾರಣ ರೈತರು ಸಂಕಟದಲ್ಲಿ ಸಿಲುಕಿದ್ದಾರ. ಅದಕ್ಕ ರೈತರ ಪರವಾಗಿ ಶಿವಲಿಂಗನ ನ್ಯಾಯ ಕೇಳಕ್ ಬರ್ಲಕತ್ತಾನ್ರಿ. ನ್ಯಾಯ ತಲಾಟೆ ಮಸಿ ಪಡೆಯಲು ಬಂದ ಮೂರ್ಖರ ಮರ್ಮಾಗವನ್ನು ಕತ್ತರಿಸಿ ಸ್ಮಶಾನಕ್ಕೆ ಬಂದ ಹೆಣದ ಚಿತೆಗೆ ಅಗ್ನಿ ಸ್ಪರ್ಶ ಮಾಡುವ ಅಗ್ನಿದೇವ ಇವನು. ಸೌಕಾರಿ ನೀವು ತಿಳಿದುಕೊಂಡಂಗ ಅಲ್ರಿ, ಆ ಶಿವಲಿಂಗ ಬಹಳ ನಿಷ್ಠಾವಂತ, ಸತ್ಯಕ್ಕೆ ತಲೆಬಾಗುತ್ತಾನೆ ಹೊರತು ಸುಳ್ಳಿಗೆ ಅಲ್ಲ ಅಂತ ಇಲ್ಲಿ ಕೂತಾರಲ್ಲ ಊರ್ ಮಂದಿ ಅವ್ರು ಮಾತಾಡ್ತೈತೋ ಯಪ್ಪ, ನಾನಲ್ಲ. ಅದು ಅಲ್ದ ಅವನ್ ತಾಮ್ ನಂದೇಶ ಹೋಗೋಳು ಹಾಕಿದ್ರೆ ದಾಟಲ್ರಿ. ಅಂತ ಸತ್ಯವಂತ ರೈತ ಕುಟುಂಬ ರೀ ಅದು. ಸತ್ಯವಂತ
ತಲಾಟೆ ಹಿಂದೆ ಸತ್ತ ಹರಿಶ್ಚಂದ್ರನನ್ನು ಕಾಡಿಸಿ ಪೀಡಿಸಿ ಕೊನೆಗೆ ತನ್ನ ರಾಜ್ಯವನ್ನು ತ್ಯಜಿಸಿ ತನ್ನ ಹೆಂಡತಿಯನ್ನು ಮತ್ತೊಬ್ಬರ ಮನೆಯಲ್ಲಿ ಅಡಬಿಟ್ಟು ಸುಡುಗಾಡು ಕಾಯುವ ಕಾವಲುಗಾರನಾದ. ಕೊನೆಗೆ ತನ್ನ ಮಗನ ಶವವನ್ನು ಸ್ಮಶಾನಕ್ಕೆ ತಂದಾಗ ತಡೆಯಲಿಕ್ಕೆ ಹಚ್ಚಲಲ್ಲವೇ ಆ ವಿಶ್ವಾಮಿತ್ರ. ಈ ಕಲಿಯುಗದಲ್ಲಿ ಆ ನರಸಿಂಹನ ದಾರಿ ತಪ್ಪಿಸಿ ಅವನನ್ನು ಸಮಾಧಿ ಮಾಡದಿದ್ದರೆ ನಾನು ಹೆಸರ ನರಸಿಂಹ ಪಾಟೀಲನೇ ಅಲ್ಲ. ಸಾವುಕಾರಿ ಅವಸರದಲ್ಲಿ ಕೊಯ್ದುಕೊಂಡು ಹೋಗು, ಆಮೇಲೆ ನಮಗೆ ತಾನೇ ನೋವು. ಅದಕ್ಕ ಬಲ್ಲವ್ರು ಹೇಳ್ತಾರ ಸಮಾಧಾನದಿಂದ ಕೆಲಸ ಸಾಧಿಸ್ಬೇಕ್ರಿ ಸಾವುಕಾರ, ಸಮಾಧಾನದಿಂದ ಸಾಧಿಸ್ಬೇಕ್ರಿ. ಹಾಗಾದ್ರೆ ಏನ್ ಮಾಡ್ಬೇಕಂತಿರೋ ತಲಾಟೆ? ಸಾವುಕಾರಿ 3 ವರ್ಷದಿಂದ ಮಳಿ ಇಲ್ದ ಬೆಳಿ ಇಲ್ದ ರೈತರು ಕಂಗಾಲಾಗ್ಯಾರ. ಇಲ್ಲ ನಾವು ಕೊಟ್ಟಿರೋ ಬೀಜ ಮೊಳಕೆನು ಹೊಡೆದು ಒಣಗಿ ಹೋಗ್ಯಾವ. ಆದ್ದರಿಂದ ಈಗೇನಾದರೂ ನಾವು ಎಗರಾಡಿದಿರಿ ಆ ಶಿವಲಿಂಗನಿಂದ ಹತ್ತಿದ ರೈತನ ಕಿಚ್ಚು ನಿಮ್ಮ MLA ಸೀಟು ಉರುಳಿ ಬಿದ್ದು ಸರ್ಕಾರ ಸುಡೋಕು ಮುಂಚೆ ಸೈಲೆಂಟ್ ಆಗಿ ಸುಮ್ಮನಿರೋದೇ ಒಳ್ಳೇದ್ರಿ ಸಾವುಕಾರ, ಸುಮ್ಮನಿರೋದೇ ಒಳ್ಳೇದು. ಅಂದ್ರೆ ನಿನ್ನ ಮಾತಿನ ಅರ್ಥ ಆ ಶಿವಲಿಂಗನ ಎದುರು ತಲೆ ತಗ್ಗಿಸುವಂತೀಯ? ನೆವರ್, ಅದೆಂದಿಗೂ ಸಾಧ್ಯವಿಲ್ಲ. ಸೌಕಾರಿ ಆನೆ ಎಷ್ಟೇ ದೊಡ್ಡದಿದ್ದರೂ ಅದನ್ನ ಬಗ್ಗಿಸಲು ಅಂಕುಶ ಒಂದೇ ಇರುತ್ತೆ. ಹಾಗೆ ಈಗ ಬರುವ ಜನರಿಂದ ಚೀ ತೂ ಅನಿಸಿಕೊಳ್ಳುವ ಬದಲು ಜನರೇ ಹೇಳಬೇಕು ಇವನು ಎಂತೋ ದೀನ ದಯಾಳ MLA ಅಂತ. ಅದಕ್ಕ ಬಂದ ರೈತರ ಮುಂದ ಮೊಸಳೆ ಕಣ್ಣೀರು ಹಾಕಿ ಹಾನಿಯಾದ ಬೆಳೆಗೆ ದುಡ್ಡು ಕೊಟ್ಟರಾಯ್ತು. ಆಮೇಲೆ ನರಿಯಂತೆ ನುಸುಳಿ ಆ ಶಿವಲಿಂಗನ ಸಂಸಾರ ಹಾಳಗೆಡಿಸಬೇಕು. ಅದೇ ನಿಜವಾದ ಖಳನಾಯಕನ ಕಾರಿಸ್ತಾನ ಸೌಕರ್ಯ ಕಾರಿಸ್ತಾನ. ಶಾಬಾಷ್ ತಲಾಟೆ, ಶಾಬಾಷ್. ನಿನ್ನಂತ ಬುದ್ಧಿವಂತಿಕೆ ತಲೆ ಇರುವುದರಿಂದಲೇ ನಾನು ಈ ಊರಿನಲ್ಲಿ 4 ಹೊತ್ತು ಬಾಳೋದು. ನೀನು ಹೇಳಿದ ಹಾಗೆ ಆಗಲಿ. ಸಾವುಕಾರಿ ಆ ನನ್ನ ಮಗ ಶಿವಲಿಂಗ 4 ಜನ ರೈತರನ್ನ ಕರ್ಕೊಂಡು ಬಂದಂತೆ ಕಾಣುತ್ತೆ. ನೀವು ಏನು ಗೊತ್ತಿಲ್ಲದವ್ರ ತರ ಇರಿ, ನಾ ಎಲ್ಲ ವಿಚಾರ ಮಾಡಕ್ ಹೀನಲ್ಲ. ನಮಸ್ಕಾರ ನಮ್ಮ ತಾಲೂಕಿನ MLA ಸಾಹೇಬರಿಗೆ. ಆಹಾ, ನಮಸ್ಕಾರ. ಬಂದ ಕಾರಣ ಇಷ್ಟೊತ್ತಿಗೆ ನಿಮ್ಮ ತಲಾಟಿ ಎಲ್ಲ ಹೇಳಿರಬೇಕೆಂದುಕೊಂಡಿದ್ದೆ. ಆದರೆ ಅವನು ಏನೂ ಹೇಳಿಲ್ಲವೆಂದರೆ ನನಗೆ ನಂಬಿಕೆನೇ ಆಗ್ತಾ ಇಲ್ಲ. ತಲಾಟಿ, ಬಡವರ ಹೊಟ್ಟೆ ಮೇಲೆ ಪೆಟ್ಟು ಕೊಟ್ಟು ನಿಮ್ಮ ಹಲಕಟ್ಟು ಕಂಪನಿ ಕೆಲಸ ಏನು ಅಂತ ನಿಮ್ಮ ಸಾಹೇಬಿಗೆ ಜರ ತಿಳಿಸಿ ಹೇಳು. ಸಾಹುಕಾರಿ ಅದೇ ರೀ, ಆಗ್ಲೇ ಹೇಳಿದ್ದೀನಿ ಅಲ್ಲ, ನಮ್ಮ ಕಂಪ್ನಿ ಬೀಜ ಎಲ್ಲ ಕಳಿಪೆ ಆದ ಕಾರಣ ರೈತರು ಸಂಕಷ್ಟದಲ್ಲಿ ಸಿಲುಕ್ಯಾರ. ಅದಕ್ಕ ರೈತರ ಪರವಾಗಿ ಶಿವಲಿಂಗಣ್ಣ ಪರಿಹಾರ ಕೇಳಕ್ ಬಂದಾನ್ರಿ. ಪರಿಹಾರ ಹೌದು ಸಾವುಕಾರಿ, ಸಾಲ ಸೂಲ ಮಾಡಿ ಹಾಕಿದ ಬೀಜ ಮೊಳಕೆ ಹೊಡೆದೆ ಬತ್ತಿ ಹೋಗ್ಯಾವ. ಜೀವನ ನಡೆಸುವುದೇ ಕಷ್ಟವಾಗಿದೆ ನಮ್ಮಂತ ಬಡವರಿಗೆ. ಓಹೋ, ಪರಿಹಾರ ಕೇಳಲಿಕ್ಕೆ ನನ್ನ ಮನೆಯ ಬಾಗಿಲವರೆಗೆ ಬಂದಿದ್ದಾರೆ ತಲಾಟೆ. ಹೌದು ಸಾವುಕಾರಿ, ಬಂದಿದ್ದಾರೆ. ಕೊಟ್ಟ ಕಳಿಸೋ 1-5 ಸಾವಿರನ. ಆಯ್ತು ಸಾವುಕಾರಿ, ನೀವ್ ಹೇಳಿದ ಮೇಲೆ ಇಲ್ಲ ಅಂತೀನ್ರ, ಈಗೆಲ್ಲೇ ತಂದು ಕೊಡುವೆ. ನೆಲೆ ತಲಾಟೆ, ಕೊಟ್ಟು ಕಳಿಸು ಅನ್ನುವುದಕ್ಕೆ ನಾವೇನು ಭಿಕ್ಷಾ ಬೇಡಕ್ ಬಂದಿದೀವಿ ಅಂತ ತಿಳಿದುಕೊಂಡಿದ್ದಾನ ನಿಮ್ಮ ಸಾಹೇಬ. ಆ ನಿಮ್ಮ ಸಾಹೇಬನಿಗೆ ತಿಳಿಸಿ ಹೇಳು, ಅವನು ಗಳಿಸಿರುವ ಹಣ ಒಬ್ಬ ಸೂಳೆ ಗಳಿಸುತ್ತಾಳೆ ಅಂತ. ಅದಕ್ಕಿಂತ ಕೀಳಾಗಿದ್ದೀರಿ ನೀನು ನಿಮ್ಮ ಸಾಹೇಬ. ಕಷ್ಟಪಟ್ಟು ದುಡಿದು ಭೂಮಿಯಲ್ಲಿ
ಬೆಳೆ ಬರಲಿಲ್ಲಂತ ನೊಂದು ಬೆಂದು ಹೋಗಿದ್ದಾನೆ ರೈತ. ಅಂತದ್ರಲ್ಲಿ ನಿಮಗೇನು ಗೊತ್ತೋ, ಕೊಪ್ಪಿದ ಹಂದಿ ಅಂತವರಿಗೆ ಸವಲಿಂಗ ನಿಮ್ಮಂತವರ ಉಕ್ಕಿದ ಬಿಸಿ ರಕ್ತವನ್ನು ಕೊಡೆಯುವ ನರಸಿಂಹದೇವರು ಮತ್ತೊಂದು ಸಾರಿ ಹುಚ್ಚರಂತೆ ಬೆಚ್ಚಿ ಬೀಳಿಸೋ ಮಾತನಾಡಿದರೆ ಹುಚ್ಚನಾಯಿಯಂತೆ ಅಟ್ಟಾಡಿಸಿ ಮಣ್ಣಲ್ಲಿ ಮುಚ್ಚಿಸುವೆ. ಎಚ್ಚರ! ಮೊದಲು ಇವನು ಯಾರು ಎಂದು ಮೊದಲು ತಿಳಿದುಕೋ. ಇವನು ಈ ತಾಲೂಕಿನ MLA. ಬಿ ಕೇರ್ಫುಲ್. ಏ ಸಾವ್ಕಾರ, ನೀನು ಈ ತಾಲೂಕಿಗೆ ಮಾತ್ರ MLA ಇರಬಹುದು, ಆದರೆ ಇವನು ನಿಮ್ಮಂಥವರನ್ನು ಸಾಕಿಸಲು ದಣಿ ಅಂತಾರ. ಅರ್ಥಾರ್ಥ ಅನ್ನ ಹಾಕುವ ಅನ್ನದಾತ ಅಂತಾರ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ದುಡ್ಡು ಮಾಡುವ ದುರಾಶೆಯಲ್ಲಿ ಕಳಪೆ ಬೀಜ ಕೊಟ್ಟು ಕೊಳ್ಳೆ ಹೊಡಿತಿರುವ ನಿಮ್ಮ ಕಂಪನಿ ಮಾಡಿದ್ದು ಸರಿ ಅಂತೀರಾ? ಸರಿ ಅಂತ ಯಾರು ಹೇಳಿದ್ರು ತಮ್ಮ? ನಮ್ ಕಂಪ್ನಿ ಮಾಡಿದ್ದು ತಪ್ಪೋಯ್ತಿ. ತೋಪಿಗೋಪಿ ನಮ್ಮ ಸಾಹೇಬ್ರು ಧನ ಸಹಾಯ ಮಾಡಲು ಹೇಳಿದ್ರು, ಅದನ್ನು ನೀವು ತಪ್ಪಾಗಿ ತಿಳಿದುಕೊಂಡ್ರು ಮಾರೆ. ಸಮಾಧಾನದಿಂದ ಬಗೆಹರಿಸ್ಕೊಳ್ಳೋ ಮಾರೆ, ಸಮಾಧಾನದಿಂದ ಬಗೆಹರಿಸ್ಕೊಳ್ಳೋ. ಏ ತಲಾಗೆ, ಸಮಾಧಾನದಿಂದ ಬಗೆಹರಿಸಬೇಕಾದ್ದು ನಿಮ್ಮ ಸಾಹುಕಾರು, ನಮ್ಮ ಶಿವಲಿಂಗಣ್ಣಲ್ಲ. ಎಚ್ಚರ! ಏ ತಲಾಟಿ, ಬಡ್ಡಿ ದುಡ್ಡು ತಂದು ಲಾವಣಿ ಕಟ್ಟಿ ಸಾಕಷ್ಟು ಗೊಬ್ಬರ ಹಾಕಿ ಹಗಲು ರಾತ್ರಿ ಹೆಂಡರ ಮಕ್ಕಳ ಜೊತೆ ಬೆವರ ಸುರಿಸುವ ರೈತರಿಗೆ ನಿಮ್ಮಂತ ರಾಕ್ಷಸರು ಕಳಪೆ ಬೀಜ ಕೊಟ್ಟು ಅವರನ್ನು ಕೊಳ್ಳೆ ಹೊಡಿತಿರುವ ನಿಮ್ಮಂಥವರನ್ನು ನಡುಹಾದಿಯಲ್ಲಿ ಸುಟ್ಟು ಹಾಕಿದಾಗಲೇ ನ್ಯಾಯ ಸಿಗದೆ ನೇಣಿಗೇರಿದ ನೇಗಲೆ ಹೋಗಿಗೆ ಆತ್ಮಕ್ಕೆ ಶಾಂತಿ ಸಿಗುವುದು. ಶಿವಲಿಂಗ, ಸುಮ್ಮನಿದ್ದ ಮಾತ್ರಕ್ಕೆ ಸೊಕ್ಕಿನ ಮಾತುಗಳನ್ನಾಡಿದರೆ ನನ್ನ ರಾಜಕೀಯ ಪವರ್ ಉಪಯೋಗಿಸೆ ನಿನ್ನನ್ನು ಸಾಯೋವರೆಗೂ ಜೈಲು ಕಂಬಿ ಎಣಿಸುವಂತೆ ಮಾಡಬೇಕಾಗುತ್ತದೆ. ಎಚ್ಚರ! ಜೈಲು ಕಂಬ? ಲೇ ನರಸಿಂಹ, ನಮ್ಮಂತ ರೈತರನ್ನು ಮಟ್ಟು ಹಾಕಲು ಆಯ್ದುಕೊಂಡ ಹೇಳಿ ಕೆಲಸ ಬಂದರೆ ಜೈಲಿಗೆ ಹಾಕಿಸುವುದು ಇದೇನು ಹೊಸದಲ್ಲ ನರಸಿಂಹ. ಎಷ್ಟೋ ಅಮಾಯಕ ರೈತರ ಮೇಲೆ ಸುಳ್ಳು ಕೇಸು ಹಾಕಿಸಿ ಅವರನ್ನು ಬಲೆದು ತೆಗೆದುಕೊಂಡಿದ್ದೀಯಾ. ಅಷ್ಟೇ ಯಾಕೆ, ಎಷ್ಟೋ ರೈತರ ಮೇಲೆ ಅವರನ್ನು ಲಾಠಿ ಏಟು ಕೊಡಿಸಿದೀಯಾ. ಇಷ್ಟೆಲ್ಲ ಆದರೂ ಈ ನೇಗಲೆ ಯೋಗಿಗೆ ಒಂದು ಕೂದಲು ಕಿತ್ತಿಕೊಳ್ಳುವುದಾಗಿಲ್ಲ ನಿನ್ನ ಕೈಯಿಂದ. ಈ ರೈತ ಕರುಣೆಯಿಂದ ಬಂದರೆ ಭದ್ರ ಬುನಾದಿ, ಎದರಿಗೆ ಬಂದರೆ ಸಮಾಧಿ ಮಾಡುವನು ಮಗನೇ. ಎಚ್ಚರ! ಸಮಾಧಿ ಸಮಾಧಿ ಮಾಡಲಿಕ್ಕೆ ಬರುವ ನಿನ್ನಂತ ರೈತ ಸಂಘಗಳಿಗೆ ಹಣದ ಆಮಿಸವಟೆ ಚಿತ್ರ ಮಾಡಿ ನಿಮ್ಮಂತ ರೈತರಿಂದಲೇ ಓಟು ಹಾಕಿಸಿಕೊಂಡು ಗೆದ್ದ ನಂತರ ನಿಮ್ಮಿಂದಲೇ ಜೈಕಾರ ಕೂಗಿಸಿಕೊಂಡು ಮತ್ತೆ ಗದ್ದುಗೇರುವ ನಮ್ಮಂತ ರಾಜಕಾರಣಿಗಳಿಗೆ ಸಮಾಧಿ ಮಾಡುವ ಸಂಘಟನೆ ಈ ನನ್ನ ರೈತ ಸಂಘಕ್ಕಿಲ್ಲ. ಎಲ್ಲ ದೊಡ್ಡದ್ರೆ ಮಾತ್ರ ದುನಿಯಾ. ಲೇ ನರಸಿಂಹ, ಅಡವಿಯಲ್ಲಿ ಗೇಣು ಹೊಲವಿಲ್ಲದಿದ್ದರೂ ಈ ಹಸಿರು ಶಾಲವನ್ನು ಹಾಕಿಕೊಂಡು ಸೋಕಿ ಮಾಡುವ ರೈತರಿಗೆ ಹೇಳುವ ಈ ಮಾತನ್ನು ಇನ್ನು ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳು ಕೊಡುವ ದುಡ್ಡಿಗಾಗಿ ಅರ್ಥವಿಲ್ಲದೆ ಸಂಘಟನೆ ಮಾಡುವ ಷಂಡರಿಗೆ ಹೇಳುವ ಮಗನೇ ಈ ಮಾತನ್ನು. ಇನ್ನು ನೀನು ಕೊಡುವ ಹಣ, ನಿಜವಾದ ನೇಗಲೋಗಿಗೆ ಕೊಡುವ ಹಣ ಅವನ ದನದ ಕೊಟ್ಟಿಗೆಯಲ್ಲಿ ಬಿದ್ದ ಸಗಣಿಯ ಸಮಾನ. ಸೀಟ್ ಮಾಡ್ಕೋಬೇಡಪ್ಪ ಶಿವಲಿಂಗಪ್ಪ, ನಮ್ಮ ಕಂಪ್ನಿ ಮಾಡಿದ್ದು ತಪ್ಪೈತಿ. ತಪ್ಪಿಗೋಪಿ ಪ್ರತಿಯೊಬ್ಬ ರೈತರಿಗೆ 25,000 ರೂಪಾಯಿ ನಾಳೆನೇ ಕೊಡ್ತೀವಿ. ಯಾಕಪ್ಪ ನಿಮ್ಮ ಜೊತೆ ಜಗಳ ಬಗೆಹರಿಸಿಕೊಳ್ಳೋಣ, ಏನಂತೀರಿ? ನೋಡು ತಲಾಟಿ, ಆ ನಿಮ್ಮ ಸಾಹೇಬಿಗೆ ತಿಳಿಸಿ ಹೇಳು,
ಈ ರೈತ ಕರುಣೆಯಿಂದ ಬಂದರೆ ಕಾಮಧೇನು, ಧರಣಿಗೆ ಅಂತ ನಿಂತರೆ ಧರ್ಮರಾಯ. ಇನ್ನು ಎದೆ ಉಪ್ಪಿಸಿ ಮುಂದೆ ಬಂದರೆ ಮಗನೇ ಧರ್ಮರಾಯ. ಎಚ್ಚರ, ನಾನಿನ್ನು ಬರುತ್ತೇನೆ. ಶಿವಲಿಂಗ, ಮಲಗಿದ ವಿಷ ಸರ್ಪವನ್ನು ಬಡಿದೆಬ್ಬಿಸಿದೆ ಮಗನ. ಒಂದು ಸಾರೆ ಈ ವಿಷ ಸರ್ಪ ವಿಷ ಕಕ್ಕಿದರೆ ಮುಗಿಯಿತು, ನಿನ್ನ ಬಾಳು ಸರ್ವನಾಶ. ನನ್ನ ರಾಜಕೀಯ ತಂತ್ರ ಉಪಯೋಗಿಸಿ ನಿನ್ನನ್ನು ಅತಂತ್ರ ಮಾಡದೆ ಹೋದರೆ ಏವನು ನರಸಿಂಹ ಪಾಟೀಲನೇ ಅಲ್ಲ. ಸೌಕಾರಿ, ಇದಕ್ಕ ಒಂದು ಒಳ್ಳೆ ವ್ಯವಸ್ಥೆ ಮಾಡೇ ಬಿಡೋಣ. ನಡ್ರಿ ಹೋಗೋಣ.